ಲಾಜರ ಮತ್ತು ಶ್ರೀಮಂತ ವ್ಯಕ್ತಿ. ಏನಿದೆ ಅರ್ಥ ಅಂದ್ರೆ, ಶ್ರೀಮಂತರು ಆದ ತಕ್ಷಣವೇ ತಿಳ್ಕೊಳ್ಬೇಡ್ರಿ ಎಲ್ಲಾ ಶ್ರೀಮಂತರು ಆತ್ಮಿಕರಾಗಿರ್ತಾರಂತ. ತಿಳ್ಕೊಡ್ರಿ, ಐಶ್ವರ್ಯವಂತನಾದರೂ ಸಹ ದೇವರ ಕೃಪೆ ನಮ್ಮಿಂದ ತಪ್ಪಬಹುದು. ನಮ್ಮೆಲ್ಲರಿಗೂ ಗೊತ್ತು, ಬೈಬಲಲ್ಲಿ ಭಿಕ್ಷುಕನಾದಂಥ ಲಾಜರ್ನಿದ್ದನು. ಅದೇ ಪ್ರಕಾರ ಒಬ್ಬ ಶ್ರೀಮಂತ ಮನುಷ್ಯನಿದ್ದನು. ಈತನ ಹೆಸರು ಬೈಬಲಲ್ಲಿ ಉಲ್ಲೇಖ ಮಾಡಿಲ್ಲ, ಶ್ರೀಮಂತ ವ್ಯಕ್ತಿ ಎಂಬುದಾಗಿ. ಬಟ್ ಈತನು ಒಬ್ಬ ಯಹೂದಿ. ಓಕೆ, ಈತನು ಜೂಯಿಷ್. ಈತನು ಧರ್ಮಶಾಸ್ತ್ರವನ್ನ ತಿಳಿದಂಥವನು, ಬಲ್ಲಾತನು, ಮತ್ತೆ ದೇವರ ಸನ್ನಿಧಾನಕ್ಕೆ ಹೋಗುವಂತ ವ್ಯಕ್ತಿ ಆಗಿದ್ದ ಅನ್ನುವಂಥದ್ದು ಮಾತ್ರ ನಾವು ತಿಳಿಯಬಹುದು. ಯಾಕೆಂದ್ರೆ ಆತನಿಗೆ ಅಬ್ರಾಹ್ಮನ ಪರಿಚಯ ಇದೆ. ಯಾಕೆಂದ್ರೆ ಅಬ್ರಾಹ್ಮನ ಆತನ ತಂದೆ ಅಂತ ಅವನಿಗೆ ತಿಳುವಳಿಕೆ ಇದೆ. ಈ ಒಂದು ತಿಳುವಳಿಕೆ ಮೇರೆಗೆ ನಮಗೆ ಒಂದು ವಿಷಯ ಗೊತ್ತಾಗ್ತದೆ. ಏನಂತ ಹೇಳಿದ್ರೆ, ಶ್ರೀಮಂತನು ಒಬ್ಬ ಯಹೂದಿ ಆಗಿದ್ದನು, ದೇವರ ಬಗ್ಗೆ ತಿಳಿದಾತನಾಗಿದ್ದನು, ದೇವರ ಧರ್ಮಶಾಸ್ತ್ರದ ಬಗ್ಗೆ ಜ್ಞಾನವುಳ್ಳಂತ ವ್ಯಕ್ತಿ ಆಗಿದ್ದನು ಎಂಬುದಾಗಿ ನಮಗೆ ಇಲ್ಲಿ ಗೊತ್ತಾಗ್ತದೆ. ಆದರೆ ಇವರಿಬ್ಬರು ವಿಷಯಗಳನ್ನ ನಾವು ಓದುವಾಗ ನಮ್ಮೆಲ್ಲರಿಗೂ ಈ ಸ್ಟೋರಿ ಗೊತ್ತಿದೆ. ಹಾಗಾಗಿ ಮತ್ತೊಂದು ಆವೃತ್ತಿ ಬೈಬಲ್ ತೆಗೆಯೋಣ. ನಾವೆಲ್ಲರೂ ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಎಲ್ಲರೂ 19ನೇ ವಚನದಿಂದ 31 ವಚನದ ತನಕ ನಾವು ಗಟ್ಟಿಯಾಗಿ ಒಬ್ಬರು ಓದ್ತಾರೆ, ಇನ್ನು ಉಳಿದಂಥವ್ರು ಅದನ್ನ ಕೇಳಿಸ್ಕೊಳ್ತಾರೆ. ಓಕೆ, ಈ ಸ್ಟೋರಿ ನಮ್ಗೆ ಗೊತ್ತಿದೆ. ಐಶ್ವರ್ಯವಂತನಾದಂತ ಒಬ್ಬ ವ್ಯಕ್ತಿ ಮನುಷ್ಯನು ಸತ್ತಾಗ ಆತನಿಗೆ ಉತ್ತರ ಕ್ರಿಯೆಗಳಾಯಿತು. ಆದ್ರೆ ಬಡವನು ಭಿಕ್ಷುಕನಾದಂತ ಒಬ್ಬ ಲಾಜರನು ಸತ್ತಾಗ ಅವನಿಗೆ ಯಾವ ಉತ್ತರ ಕ್ರಿಯೆಗಳು ಆಗ್ಲಿಲ್ಲ. ಓಕೆ, ಯಾರು ಸಮಾಧಿ ಮಾಡಿದ್ರು ಅಂತ ಬೈಬಲಲ್ಲಿ ಉಲ್ಲೇಖ ಇಲ್ಲ, ಅವನು ಸತ್ತನು ಅಂತ ಇದೆ. ಆದ್ರೆ ಇವರಿಬ್ಬರ ಮರಣದಲ್ಲಿ ಇರುವ ವ್ಯತ್ಯಾಸ ಏನಂದ್ರೆ, ದೇವರ ವಾಕ್ಯದಲ್ಲಿ ನೀವು ಓದಿದ್ರಿ, ಯಾವಾಗ ಲಾಜರನು ಸತ್ತನೋ ಅವನನ್ನ ದೇವದೂತರು ಬಂದರು ಎಂಬುದಾಗಿ ನಾವು ಕಾಣ್ತೇವೆ. ಹೌದ್ರಿ, ಅವನನ್ನ ತೆಗೆದುಕೊಂಡು ದೇವದೂತರು ಹೋಗ್ತಾರೆ. ಆದ್ರೆ ಶ್ರೀಮಂತ ಲಾಜರನು ಸತ್ತಾಗ ಅವನಿಗೆ ಉತ್ತರ ಕ್ರಿಯೆಗಳಾಯ್ತು. ಓಕೆ, ಆದ್ರೂ ಸಹ ಅಲ್ಲಿ ದೇವದೂತರು ಬಂದ್ರು, ಅವನನ್ನ ನರಕಕ್ಕೆ ಹೋದ್ರು ಎಂಬುದಾಗಿ ನಾವು ಕಾಣಿಸೋದಿಲ್ಲ. ಆದ್ರೆ ಈಗ ನಾನು ಏನ್ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆಂದ್ರೆ, ಯಾಕೆ ಶ್ರೀಮಂತ ವ್ಯಕ್ತಿ ನರಕಕ್ಕೆ ಹೋದ? ಇದು ಮುಖ್ಯವಾದ ಪಾಯಿಂಟ್. ಏನ್ ಹೇಳ್ರಿ, ಏನ್ ಬೇಕು ಆಫ್ ಮಾಡ. ಯಾಕೆ ಈ ಐಶ್ವರ್ಯವಂತ ಯಹೂದ್ಯನು, ದೇವರ ವಾಕ್ಯವನ್ನು ತಿಳಿದಾತನು, ದೇವರ ವಾಕ್ಯವನ್ನು ಬಲ್ಲಾತನು, ಧರ್ಮಶಾಸ್ತ್ರವನ್ನು ತಿಳಿದಂತ ವ್ಯಕ್ತಿ, ಇವನು ಯಾಕೆ ನರಕಕ್ಕೆ ಹೋದ? ಹೇಳ್ಬೋದು ಯಾರಾದ್ರೂ? ಕರುಣೆ ಇಲ್ಲಾಗಿತ್ತು. ದೆನ್ ಲೋಕದ ವೈಭವದಲ್ಲಿದ್ದ. ಓಕೆ, ವೆರಿ ಗುಡ್. ನೀವು ಹೇಳುವಂತ ಎಲ್ಲಾ ಕಾರಣಗಳು ಸರಿಯಾಗಿದೆ. ನನ್ನ ಇಷ್ಟದ ಪ್ರಕಾರ ಆತನ ಜೀವಿಸ್ತಾ ಇದ್ದ. ವೆರಿ ಗುಡ್, ವ್ಯಾಲಿಡ್ ಪಾಯಿಂಟ್. ಎವ್ರಿ ಡೇ ತಿಳ್ಕೊಡ್ರೆ, ಹಾಗಾದ್ರೆ ಅವನ ಹತ್ರ ಒಂದು 100 ವಾಲ್ಡ್ರೂಫ್ ಬಟ್ಟೆ ಇರ್ಬೋದಾಗಿತ್ತು ಅನಿಸ್ತದೆ. ಹೌದಾ? ಎವ್ರಿ ಡೇ ರೀ, ಎವ್ರಿ ಡೇ ಅಂತ ಬರ್ತದಲ್ಲ, ಪ್ರತಿ ದಿವಸ ಹೊಸ ಬಟ್ಟೆ. ಈಗ ನಾವ್ರೇನ್ ಮಾಡ್ತೀವಿ, ಹಾಕಿದ್ದನ್ನೇ ಮತ್ತೆ ಹಾಕ್ತೀವಿ ವಾಶ್ ಮಾಡಿ. ಅವ ಹಂಗ ಹಾಕ್ತಿರ್ಲಿಲ್ಲ, ಎವ್ರಿ ಡೇ ಹೊಸದೇ. ಎಷ್ಟು ವಾಲ್ಡ್ರೂಫ್ ಬಟ್ಟೆ ಇರ್ಬೋದಿತ್ತು ಅವನು, ವಿಚಾರ ಮಾಡಿ. ಜನ ಹೇಳ್ತಾರ,
ಇವನು ಹಿಂಗೆ ಪ್ಯಾಷನ್ ಮಾಡೋದ್ರಿಂದ ನರಕಕ್ಕೆ ಹೋಗ್ತಾರಂತ. ಇದು ತಪ್ಪು. ಎವ್ರಿ ಡೇ ಹೊಸ ಬಟ್ಟೆ ಹಾಕೊಂಡು ನರಕಕ್ಕೆ ಹೋಗಲ್ಲ. ಹಲೋ, ಇಲ್ಲೇ ಇದ್ದೀರಾ? ನಿಮಗೆ ಈ ಒಂದು ನಿಜವಾದ ಸ್ಟೋರಿ ಮೂಲಕ ಸತ್ಯವನ್ನು ತಿಳಿಸ್ಲಿಕ್ಕಿದ್ದೇನೆ. ಸತ್ಯವನ್ನು ತಿಳ್ಕೊಳ್ರಿ. ವರ್ಷದ ಕೊನೆ ಗಳಿಗೆಯಲ್ಲಿ ನಾವು ಬಂದಿದ್ದೇವೆ. ನಮ್ಮ ಲೈಫ್ ಯಾವಾಗ ಎಂಡ್ ಆಗ್ತದೆ ಗೊತ್ತಿಲ್ಲ. ಆದರೆ ಕಣ್ಣು ತೆಗೆದು ಕಣ್ಣು ಮುಚ್ಚಿ ಕಣ್ಣು ತೆಗೆಯುವಾಗ ಆಶ್ಚರ್ಯ ಪಡಬೇಡ್ರಿ. ನರಕದಲ್ಲಿ ಕಣ್ಣು ತೆಗೆದ್ರೆ, ಪಾತಾಳದಲ್ಲಿ ಕಣ್ಣು ತೆಗೆದಾಗ. ಅದಕ್ಕಾಗಿ ಸತ್ಯವನ್ನು ತಿಳ್ಕೊಳ್ಳೋಣ. ಯಾಕೆ ಇವನು ನರಕಕ್ಕೆ ಹೋದ ಅನ್ನುವಂಥ ಸತ್ಯ ನೀವು ತಿಳ್ಕೊಂಡ್ರೆ ನಾವು ಎಚ್ಚೆತ್ತುಕೊಳ್ಬೋದು. ಅರ್ಥ ಆಗ್ತದೆ? ಯಾಕೆಂದ್ರೆ ವರ್ಷಗಳು ಕಳೀತಾ ಇದೆ, ದಿನಗಳು ಕಳೀತಾ ಇದೆ, ನಮ್ಮ ಲೈಫ್ ಎಂಡ್ ಆಗ್ತಾ ಬರ್ತದೆ. ಆದರೆ ನಮಗಿನ್ನೂ ಸೀರಿಯಸ್ನೆಸ್ ಬಂದಿಲ್ಲ. ಸ್ಟಿಲ್ ವಿ ಆರ್ ವೆರಿ ಕ್ಯಾಶುವಲ್. ವಿ ಡೋಂಟ್ ನೋ ವೇರ್ ವಿ ಆರ್ ಗೋಯಿಂಗ್. ಓಕೆ, ಸೊ ಅದಕ್ಕೋಸ್ಕರ ನಾವು ನೋಡ್ತಾ ಇದ್ದೇನೆ, he was so rich, but this is not the reason that he went to hell. Okay, every day he was wearing new dress, but that is not the reason he went to hell. ಹೊಸ ಬಟ್ಟೆ ಹಾಕೊಳ್ತಾ ಇದ್ದ ಅನ್ನುವಂಥ ಕಾರಣದಿಂದ ಆತ ನರಕಕ್ಕೆ ಹೋದ ಅಂತ ಅಲ್ಲ. ಅಷ್ಟೇ ಅಲ್ಲ, ದೇವರ ವಾಕ್ಯದಲ್ಲಿ ಇನ್ನೊಂದು ನಾವು ನೋಡ್ತೇವೆ, he always eat like a king. ಹೌದಾ? ಅದೇ ಬರ್ತದೆ ಅಲ್ಲಿ. ಅವನು ಅರಸ ಅಲ್ಲ, ಅವನು ರಾಜ ಅಲ್ಲ, ಬಟ್ ರಾಜನಂಗೆ ಊಟ ಮಾಡ್ತಿದ್ದ ಅವನು. ಬರ್ತದೆ ಇಲ್ಲಿ ನೋಡ್ರಿ, ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಸುಖ ಸಂತೋಷ. ಓಕೆ, ನಾವು ನೋಡ್ತೇವೆ. ಆದ್ರೆ ಐಶ್ವರ್ಯವಂತನ ಮೇಜ್ ಅನ್ನುವಾಗ ತಿಳ್ಕೊಡ್ರಿ, ಅವನ ಟೇಬಲ್ ಯಾವಾಗ್ಲೂ ಊಟಕ್ಕೆ ಅಂದ್ರೆ ಆಹಾರದಿಂದ ಸಿದ್ಧವಾಗಿರ್ತಿತ್ತು. ಎವ್ರಿ ಡೇ ಸುಖ ಸಂತೋಷ ಅಂದ್ರೆ ಅರ್ಥ ಮಾಡ್ಕೊಡ್ರಿ, ಒಂದು ದಿನವೂ ಸುಖ ಇಲ್ಲದೆ ಇರ್ತಿರ್ಲಿಲ್ಲ. ಅವನು ಅಷ್ಟು ಸುಖ ಪಡ್ತಾ ಇದ್ದ. ಪ್ರತಿದಿನವೂ ವಿವಿಧವಾದ ರೀತಿಯಲ್ಲಿ ಊಟವನ್ನು ಮಾಡ್ತಾ ಇದ್ದ. ಆದ್ರೆ ನಾನು ಹೇಳ್ತೇನೆ, ಚೆನ್ನಾಗಿ ಊಟ ಮಾಡ್ತಾ ಇದ್ದಾನೆ ಅನ್ನೋದಕ್ಕೂ ನರಕಕ್ಕೆ ಹೋಗಿಲ್ಲ. ಅವನು ಐಶ್ವರ್ಯವಂತ ಆಗಿದ್ದಾನೆ ಅಂತ ನರಕಕ್ಕೆ ಹೋಗಿಲ್ಲ. ಎವ್ರಿ ಡೇ ಹೊಸ ಬಟ್ಟೆ ಹಾಕ್ತಾನಂತ ನರಕಕ್ಕೆ ಹೋಗಿಲ್ಲ. ಎವ್ರಿ ಡೇ ಒಳ್ಳೆ ಊಟ ಮಾಡ್ತಾನಂತ ಸೇರಿ ನರಕಕ್ಕೆ ಹೋಗಿಲ್ಲ. ಹಾಗಾದ್ರೆ ಯಾವ ಕಾರಣ ಅಲ್ಲ ಅವ್ನು ನರಕಕ್ಕೆ ಹೋಗುದು. ಹಾಗಾದ್ರೆ ಅವ್ನು ನರಕಕ್ಕೆ ಹೋಗುದು ಕಾರಣಗಳು ಬೇರೆ ಇದೆ, ಅದನ್ನ ಆಮ್ಯಾಗ ತಿಳಿಸ್ತಾನೆ. ಆದ್ರೆ ಈಗ ಈ ಸ್ಟೋರಿಯ ಈ 31ನೇ ವಚನ ತನಕ ಏನು ಓದಿದ್ರಲ್ಲ, ಈ ಸ್ಟೋರಿಯಲ್ಲಿರುವಂತ ಮುಖ್ಯವಾದಂತ ಔಟ್ಲೈನ್ಸ್ ಗಳನ್ನ ಹೇಳ್ತೇನೆ. ಈ ಸ್ಟೋರಿಯಲ್ಲಿ ಏನೆಲ್ಲ ಸತ್ಯ ತಿಳ್ಕೊಳ್ಬಹುದು, ಏನೆಲ್ಲ ಸತ್ಯಗಳಿದೆ ಅನ್ನುವಂಥದ್ದು ನಾವು ಫಸ್ಟ್ ತಿಳಿಸ್ತೇನೆ ನಿಮಗೆ. ಓಕೆ, ದ ಫಸ್ಟ್ ರೀಸನ್ ಅಂದ್ರೆ ಈ ಸ್ಟೋರಿಯಲ್ಲಿರುವಂತ ಸತ್ಯ ಏನಂದ್ರೆ, ಇಬ್ಬರು ಸಾಯ್ತಾರೆ. ಹೌದಾ? ಆದ್ರೆ ಭಿಕ್ಷುಕ ಲಾಜರನು ಕೂಡ ಸತ್ತು. ಅವನು ಎಲ್ಲಿ ಹೋಗ್ತಾನೆ? ನೋ, ಇಟ್ಸ್ ನಾಟ್ ಹೆವೆನ್, ಬಟ್ ಇಟ್ಸ್ ಅ ಪ್ಯಾರಡೈಸ್. ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಹೆವೆನ್ ಅಂಡ್ ಪ್ಯಾರಡೈಸ್. ಪರಲೋಕ ಬೇರೆ, ಪರದೈಸಿ ಬೇರೆ. ಓಕೆ, ಈಗ ಒಂದು ವೇಳೆ ಯಾರಾದ್ರೂ ಸತ್ತರೆ ಅವ್ರು ಯಾರು ಒಂದೇ ಸರಿ ಪರಲೋಕಕ್ಕೆ ಹೋಗಲ್ಲ. ಹಲೋ, ಇಲ್ಲೇ ಇದ್ದೀರಾ? ಆದ್ರೆ ಬಹಳ ಜನ ಹೇಳ್ತಾರೆ, ಸತ್ತ ಸ್ವರ್ಗಕ್ಕೆ ಹೋಗ್ಬಿಟ್ಟ. ನೋ, ಫಸ್ಟ್ ಔಟ್ಲೈನ್ ಈಸ್ ವಿ ಡೋಂಟ್ ಗೋ ಇಮಿಡಿಯೇಟ್ಲಿ ಟು ಹೆವನ್. ಇಫ್ ಯು ಡೈ ನೌ, ಯು ಆರ್ ನಾಟ್ ಗೋಯಿಂಗ್ ಡೈರೆಕ್ಟ್ಲಿ ಟು ಹೆವನ್, ಬಟ್ ದೇರ್ ಇಸ್ ಅ ಒನ್ ಪ್ಲೇಸ್ ಕಾಲ್ಡ್ ರೆಸ್ಟಿಂಗ್ ಪ್ಲೇಸ್ ಫಾರ್ ದ ಪೀಪಲ್ ಆಫ್ ಗಾಡ್. ಯಾರು ಯೇಸು ಕ್ರಿಸ್ತನ ನಂಬಿ ಯೇಸು ಕ್ರಿಸ್ತನ ಚಿತ್ತದ ಪ್ರಕಾರ ಜೀವಿಸಿರ್ತಾರೋ ಅವರಿಗಾಗಿ ಒಂದು ಸ್ಥಳ ಇದೆ, ದಟ್ ಈಸ್ ಕಾಲ್ಡ್ ರೆಸ್ಟಿಂಗ್ ಪ್ಲೇಸ್. ನಿಮಗೆ ಇನ್ನೂ ಕಿರೀಟ ಬಂದಿಲ್ಲ, ಇನ್ನೂ ನಿಮಗೆ ಓಕೆ ಜೀವವೃಕ್ಷದ ಹಣ್ಣು ಸಿಕ್ಕಿಲ್ಲ, ಏನೂ ಇಲ್ಲ. ಇಟ್ಸ್ ಜಸ್ಟ್ ರೆಸ್ಟ್. ಎಲ್ಲಿವರೆಗೂ? ಅಂಟಿಲ್ ಈ ಸೆಕೆಂಡ್ ಕಮಿಂಗ್. ಹಲೋ, ಅರ್ಥ ಆಯ್ತಾ? ಯೇಸು ಕ್ರಿಸ್ತನ ಎರಡನೇ ಬರೋಣದವರೆಗೂ ನಿಮಗೆ ರೆಸ್ಟ್. ಆತನ ಎರಡನೇ ಬರೋಣದ ನಂತರ ನಿಮ್ಮನ್ನ ಕರ್ತನು ಕರ್ಕೊಂಡು ಹೋಗ್ತಾರೆ. ಆದ್ರೆ ಫಸ್ಟ್ ರೀಸನ್ ಏನು? ಯಾರು ಕೂಡ ಪರಲೋಕಕ್ಕೆ ಇಮಿಡಿಯೇಟ್ ಆಗಿ ಹೋಗಲ್ಲ. ಹಲೋ, ಸತ್ಯ ಗೊತ್ತಾಯ್ತಾ? ಸೆಕೆಂಡ್ ರೀಸನ್, ನಾವು ಎಲ್ಲಿಗೆ ಹೋಗ್ತೀವಿ ಅನ್ನುವಂಥದ್ದು ಎದ್ರ ಮೇಲೆ ಅವಲಂಬಿತವಾಗಿರ್ತದಂದ್ರೆ ನಾವು ಹೇಗೆ ಜೀವಿಸ್ತೇವೆ ಅನ್ನೋದ್ರು. ಎರಡನೇ ರೀಸನ್, ಎರಡನೇ ಸತ್ಯ ಏನು ಗೊತ್ತಾ? ಈ ಸ್ಟೋರಿಯಲ್ಲಿರೋದು, ಈ ಸ್ಟೋರಿಯಿಂದ ನಾವು ತಿಳ್ಕೊಳ್ಳುವಂತ ಎರಡನೇ ಸತ್ಯ, ಹೌ ವಿ ಲಿವ್ ಆನ್ ದಿಸ್ ಅರ್ತ್ ಡಿಟರ್ಮೈನ್ಸ್ ವೇರ್
ವಿ ವಿಲ್ ಗೋ. ಅಂದ್ರೆ ಈ ಲೋಕದಲ್ಲಿ ನೀವು ಹೆಂಗೆ ಜೀವಿಸ್ತೀರಿ ಅನ್ನೋದ್ರ ಮೇಲೆ ನೀವು ಎಲ್ಲಿ ಹೋಗ್ತೀರಿ ಅನ್ನೋದು ಗೊತ್ತಾಗ್ತದೆ. ನೀವು ಪರಲೋಕಕ್ಕೆ ಹೋಗ್ಬೇಕಂದ್ರೂ ಜೀವನ ಮಾಡೋ ರೀತಿ ಬೇರೆ, ನರಕಕ್ಕೆ ಹೋಗ್ಬೇಕಂದ್ರೆ ನೀವು ಅದ್ರ ರೀತಿನೇ ಬೇಕಾಗಿಲ್ಲ, ಹೆಂಗ್ ಬೇಕಾದಂಗೆ ಜೀವಿಸ್ರಿ. ಆದ್ರೆ ನೀವು ಎಲ್ಲಿಗೆ ಹೋಗ್ತೀರಿ ಅನ್ನುವಂಥದ್ದು ಎದ್ರ ಮೇಲೆ ಡಿಪೆಂಡ್ ಆಗಿರ್ತದೆ, ನೀವು ಈ ಲೋಕದಲ್ಲಿ ಹೆಂಗೆ ಜೀವಿಸ್ತಾ ಇದ್ದೀರಿ. ಹಲೋ, ಅರ್ಥ ಆಯ್ತಾ? ಎಸ್. ದೆನ್ ಈ ಸ್ಟೋರಿಯಲ್ಲಿ ಇರುವಂತದ್ದು ಏನಂತ ಹೇಳಿದ್ರೆ, ನಾಟ್ ಎವ್ರಿ ಒನ್ ಇಸ್ ಗೋಯಿಂಗ್ ಟು ದ ಪ್ಲೇಸ್ ಆಫ್ ರಿವಾರ್ಡ್. ಏನು, ಸಭೆಯಲ್ಲಿರುವ ಎಲ್ಲರೂ ಪರಲೋಕಕ್ಕೆ ಹೋಗುದಿಲ್ಲ. ಅರ್ಥ ಆಯ್ತಾ? ಚರ್ಚಿಗೆ ಬಂದ್ರೆ ಸಾಕು ಪಾಸ್ಟ್ರೆ ಪರಲೋಕ ಗ್ಯಾರಂಟಿ? ನೋ. ಸಭೆಗೆ ಬರುವ ಎಲ್ಲರೂ ಪರಲೋಕಕ್ಕೆ ಎಂಟ್ರಿ ಸಿಗಲ್ಲ ಅನ್ನುವಂಥದ್ದು ಈ ಸ್ಟೋರಿಯಿಂದ ನಮಗೆ ಗೊತ್ತು. ಯಾಕಂದ್ರೆ ಈ ಸ್ಟೋರಿ ಹೇಳಿದವರು ಯಾರು? ಇದು ಕತೆ ಅಲ್ಲ, ನಿಜವಾದ ಘಟನೆ. ಯೇಸು ಕ್ರಿಸ್ತನ ಬಾಯಿಂದ ಬಂದ್ರೆ ಇದು ಸುಮ್ಮನೆ ಏನೋ ಹೇಳ್ತಾ ಇಲ್ಲ, ಇಟ್ಸ್ ಅ ಟ್ರೂತ್, ಇದು ಸತ್ಯ. ಅದಕ್ಕೋಸ್ಕರ ಮೂರನೇದೇನಂದ್ರೆ, ಎಲ್ಲರೂ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ದೆನ್ ಫೋರ್ತ್, ಹಾಗಾದ್ರೆ ಶ್ರೀಮಂತ ಎಲ್ಲೋದ? ಶ್ರೀಮಂತ ಎಲ್ಲೋದ? ನರಕಕ್ಕೆ ಅಂತ ಬರ್ದಿದೆಯಲ್ಲಿ. ಇಟ್ಸ್ ಅ ಯಾತನೆಯ ಸ್ಥಳ, ಪಾತಾಳ. ದೇರ್ ಈಸ್ ಹೆಲ್, ಓಕೆ, ಅಂಡ್ ದೇರ್ ಈಸ್ ಅ ಟಾರ್ಮೆಂಟೆಡ್ ಪ್ಲೇಸ್. ಹೆಲ್ ಅಂಡ್ ಟಾರ್ಮೆಂಟೆಡ್ ಪ್ಲೇಸ್ ಆರ್ ಡಿಫರೆಂಟ್. ಬಟ್ ಯಾರು ಯೇಸು ಕ್ರಿಸ್ತನನ್ನ ನಂಬಿ ಕೂಡ ಆತನ ಚಿತ್ತದ ಅನುಸಾರ ಲೈಫ್ ತೆಗೆಯುವುದಿಲ್ಲ, ಅವರು ಸಹ ಈ ಯಾತನೆ ಸ್ಥಳಕ್ಕೆ ಹೋಗುವ ಅವಕಾಶ ಇದೆ. ಇದು ಯಾತನೆ ಸ್ಥಳ ಅಂದ್ರೆ ನರಕದ ಫಸ್ಟ್ ಸ್ಟೇಜ್ ಅಂತ ತಿಳ್ಕೊಡ್ರಿ. ಇಟ್ಸ್ ನಾಟ್ ಅ ಫೈನಲ್ ಸ್ಟೇಜ್ ಆಫ್ ದ ಹೆಲ್, ಇಟ್ಸ್ ಜಸ್ಟ್ ಫಸ್ಟ್ ಸ್ಟೇಜ್. ನೀವು ತಿಳ್ಕೊಡ್ರಿ, ಬರೇ ಯಾತನೆ ಸ್ಥಳದಲ್ಲಿ ಏನಿದೆ? ಬೆಂಕಿ ಇದೆ. ಇಟ್ಸ್ ಜಸ್ಟ್ ಅ ಟಾರ್ಮೆಂಟೆಡ್ ಪ್ಲೇಸ್, ನಾಟ್ ಹೆಲ್. ಜಸ್ಟ್ ಇಟ್ಸ್ ಅದರ ಶಾಡೋ. ಹೆಲ್ ಹೆಂಗಿರ್ತದೆ ಅನ್ನೋಂಥ ಒಂದು ಶಾಡೋ ಇದು. ಯಾಕೆಂದ್ರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಇಟ್ಸ್ ಹಾಟ್ ಅಂಡ್ ಡ್ರೈ ಇನ್ ದಿಸ್ ಪ್ಲೇಸ್ ಆಫ್ ಪನಿಷ್ಮೆಂಟ್. ಓಕೆ, ದೆನ್ ಸೆಕೆಂಡ್, ದೇರ್ ಇಸ್ ಅ ಫೈರ್ ಇನ್ ದ ಪ್ಲೇಸ್ ಆಫ್ ಪನಿಷ್ಮೆಂಟ್. ಯಾತನೆ ಸ್ಥಳದಲ್ಲಿ ಬೆಂಕಿ ಇದೆ, ಯಾತನೆ ಸ್ಥಳದಲ್ಲಿ ನೀರು ಸಿಗಲ್ಲ. ಇದು ಯಾತನೆ, ನರಕ ಅಲ್ಲ ಬರೇ. ಯಾಕೆ ಅವನು ಹೇಳ್ತಾ ಇದ್ದಾನೆ, ಯಾತನೆ ಸ್ಥಳದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಇದೆ, ಆದ್ರೆ ನರಕಕ್ಕೆ ಹೋದ ಮೇಲೆ ಮಾತಾಡ್ಲಿಕ್ಕೂ ಆಗುದಿಲ್ಲ. ಓಕೆ, ಯಾತನೆ ಸ್ಥಳದಲ್ಲಿ ನಿನಗೆ ಎಲ್ಲ ಗೊತ್ತಾಗ್ತದ್ರೆ ನೀರ್ ಬೇಕು, ಹುಡುಕ್ತಿ ನೀನು, ನೀರು ಸಿಗುವುದಿಲ್ಲ. ಎಲ್ಲಿ ನೋಡ್ರು ಒಣಗಿ ಹೋಗಿದೆ, ಎಲ್ಲಿ ನೋಡಿದ್ರು ಬಿಸಿ ಬಿಸಿ ಇದೆ. ಅಂದ್ರೆ ನಿಮಗೆ ಪನಿಷ್ಮೆಂಟ್ ಅಂತ ಹೇಳಿದ್ರೆ ನಿಮಗೆ ನರಕದಲ್ಲಿ ಕೊಡುವಂತ ಎಣ್ಣೆಯಲ್ಲಿ ಹಾಕುವಂಥದ್ದು ಇಲ್ಲ. ಇಲ್ಲಿ ನಿನಗೆ ಏನಂದ್ರೆ ಭಯಂಕರ ಕಷ್ಟ ಇದೆ. ಯಾತನೆ ಸ್ಥಳ, ಯಾತನೆ ಅಂದ್ರೆ ತಿಳ್ಕೊಂಬಿಡ್ರಿ, ಪಾತಾಳ ಅಂದ್ರೆ ಯಾತನೆ ಪಡುದು. ಅಲ್ಲಿ ಏನು ನಿನಗೆ ಒಂದು ಚೂರು ಸುಖ ಇಲ್ಲ. ಅಂಡ್ those in this place of tormented will beg for the mercy. ಅಂದ್ರೆ ಯಾರು ಈ ಯಾತನೆ ಸ್ಥಳಕ್ಕೆ ಹೋಗ್ತಾರೋ ಅವರು ಕರುಣೆಗಾಗಿ ಬೇಡಿಕೊಳ್ತಾರೆ. ಈ ಸ್ಟೋರಿಯಿಂದ ತಿಳ್ಕೊಳ್ಳುವಂತ ಕೆಲವು ಔಟ್ಲೈನ್ಸ್ ಇವೆ. ಯಾರು ಯಾತನೆ ಸ್ಥಳಕ್ಕೆ ಹೋಗ್ತಾರೋ ಅವರು ಕರುಣೆಗೋಸ್ಕರ ಬೇಡಿಕೊಳ್ತಿರ್ತಾರೆ. ಮತ್ತಷ್ಟೇ ಅಲ್ಲ, ಈ ಯಾತನೆ ಸ್ಥಳಕ್ಕೂ ಪರದೇಶಿಗೂ ಒಂದೇ ಒಂದು ಅಂತರ ಇರ್ತದೆ ಅಷ್ಟೇ, ಬಟ್ ಯು ಕ್ಯಾನ್ ಸೀ ಇಟ್. ಅಂದ್ರೆ ಯಾಕೆ ದೇವ್ರು ಹಿಂಗೆ ಮಾಡಿದಾರೆ ಅಂದ್ರೆ, ನೀನ್ ಒಂದ್ಸರಿ ಯಾತನೆ ಸ್ಥಳಕ್ಕೆ ಹೋದಾಗ ಅದನ್ನ ನೋಡಿದಾಗ ನಿಂಗೆ ಏನಾಗ್ತದಲ್ಲಿ, ಅಲ್ಲಿ ನಿಂಗೆ ಪಶ್ಚಾತ್ತಾಪ ಆಗ್ತದೆ. ಬಟ್ ಅಲ್ಲಿ ಪಶ್ಚಾತ್ತಾಪ ಆದ್ರೆ ಯಾವ ಪ್ರಯೋಜನ ಇಲ್ಲ. ಬಟ್ ಆ ಪಶ್ಚಾತ್ತಾಪ ದೇವ್ರು ನಿನ್ಗೆ ಯಾಕೆ ಮಾಡ್ತಾರಂದ್ರೆ, ನಿನ್ಗೆ ಏನ್ ಪಶ್ಚಾತ್ತಾಪ ಆಗ್ತದಂದ್ರೆ, ನಾನು ಚರ್ಚಲ್ಲಿದ್ದಾಗ ದೇವ್ರು ಎಷ್ಟೋ ಸಾರಿ ಮಾತಾಡಿದ್ರು ನಾನು ಕೇಳಿಸ್ಕೊಳ್ಳಿಲ್ಲಲ್ಲ. ಅಯ್ಯೋ, ಇವತ್ತು ನನ್ನ ಚರ್ಚಲ್ಲಿ ನನ್ನ ಜೊತೆ ಕೂತಂತವ್ರು ಅಲ್ಲಿದ್ದಾರೆ, ನಾನು ಇಲ್ಲಿದ್ದೇನೆ. ಅಲ್ಲಿ ಚರ್ಚಲ್ಲಿ ಇಬ್ರು ಪಕ್ಕ ಕೊಂಡಿರ್ತಿದ್ವಿ, ಆದ್ರೆ ನಾನು ಇಲ್ಲಿದ್ದೇನೆ, ಅವನು ಅಲ್ಲಿದ್ದಾನೆ. ಅಲ್ಲಿಂದ ನೀವು ಕರಿತೀರಿ ಅವನಿಗೆ, ಅಯ್ಯೋ ಹೆಂಗೆ ಇವನು ಕರಿತಿದ್ದಾನಲ್ಲ ಲಾಜರ್ನ ಅಂತ. ಸೇಮ್ ಥಿಂಗ್, ಯೇಸು ಕ್ರಿಸ್ತನು ಬರುವ ತನಕ ಯಾತನೆ ಸ್ಥಳಕ್ಕೆ ಹೋದವನು ಪರದೇಶಿಯಲ್ಲಿರೋರು ನೋಡಿ ಕರಿತಿರ್ತಾನೆ. ನೀನ್ ಕರೆದ್ರು ಅವ್ರು ಇಲ್ಲಿ ಬರಕ್ಕಾಗಲ್ಲ, ನೀನ್ ಅಲ್ಲಿ ಹೋಗಕ್ಕಾಗಲ್ಲ. ನೋಡಿ ಪಶ್ಚಾತ್ತಾಪ ಪಡ್ತೀಯ ಅಷ್ಟೇ. ದೇವ್ರು ಈ ಒಂದು ಸೀನನ್ನು ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ, ನಿನ್ನ ಪಕ್ಕದವನು ಕೂತವನಲ್ಲಿರುವಾಗ ನಿನಗೆ ಹೆಂಗೆ ಆಗ್ತದೆ ಗೊತ್ತಾ? ಅಲ್ಲಿ ಯಾತನೆ ಸ್ಥಳದಲ್ಲಿ ನಿಜವಾಗಿ ಹೇಳ್ತೇನೆ, ಇಲ್ಲಿ ಏನೆಲ್ಲ ಓಡ್ತಿದ್ದೀರಲ್ಲ, ಅದು ಬೇಕು ಇದು ಬೇಕು ಅದು ಬೇಕಂತ, ಅಲ್ಲಿ ಅನಿಸ್ತದೆ ನಿಮಗೆ, ಎಂಥ ತಪ್ಪು ಮಾಡಿದೆ ನಾನು,
ಎಷ್ಟು ಸಾರಿ ನನಗೆ ಹೇಳ್ತಿದ್ರಲ್ಲ ವಾಕ್ಯದಲ್ಲಿ, ಎಷ್ಟು ಸಾರಿ ಎಚ್ಚರಿಸ್ತಾ ಇದ್ರಲ್ಲ, ಒಂದು ದಿನ ನನ್ನ ಲಕ್ಷ್ಯ ಕೊಡ್ಲಿಲ್ಲಲ್ಲ. ಪ್ರಿಯರೇ, ಹೆಲ್ ಅಂಡ್ ಹೆವನ್ ಆರ್ ರಿಯಲ್. ಅವು ಸುಮ್ಮನೆ ಕಾಲ್ಪನಿಕ ಕಥೆ ಅಲ್ಲ, ದೀಸ್ ಆರ್ ರಿಯಲ್. ನಿನ್ನ ಜೀವಿತ ಚೇಂಜ್ ಆದ್ರೆ ರಿಸಲ್ಟ್ ಚೇಂಜ್ ಆಗ್ತದೆ. ನೀವು ಬದುಕು ಶೈಲಿ ಚೇಂಜ್ ಆದ್ರೆ ಮುಂದೆ ಬರೋ ಫಲಿತಾಂಶ ಚೇಂಜ್ ಆಗ್ತದೆ. ನಿನ್ನ ಲೈಫು ನಿನ್ನ ಕೈಯಲ್ಲಿದೆ. ನೀನ್ ಪರದೇಶಿಗೆ ಹೋಗ್ತೀಯೋ ಪಾತಾಳಕ್ಕೆ ಹೋಗ್ತೀಯೋ ಅದು ನಿನ್ನ ಕೈಯಲ್ಲಿದೆ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ದೇವರು ಸುಮ್ಮನೆ ಈ ಸ್ಟೋರಿನ ಬೈಬಲ್ ಇಟ್ಟಿಲ್ಲ. ಅವನು ಹೇಳ್ತಾನಲ್ಲಿ, ನಮಗೂ ನಿಮಗೂ ಮಧ್ಯದಲ್ಲಿ ಒಂದು ಡೊಂಗರ ಇದೆ. ನಾನು ಇಲ್ಲಿ ಅಲ್ಲಿ ಹೋಗಕ್ಕಾಗಲ್ಲ, ಅಲ್ಲಿವ್ರು ಇಲ್ಲಿ ಬರಕ್ಕಾಗುದಿಲ್ಲ. ಅಲ್ತ ಒನ್ಸ್ ಯು ಆರ್ ದೇರ್ ಇಸ್ ನೋ ಗೋಯಿಂಗ್ ಬ್ಯಾಕ್. ಒಂದು ಸಾರಿ ನೀನ್ ಪಾತಾಳಕ್ಕೆ ಹೋದ್ರೆ ಮತ್ತ ಇನ್ನೊಂದು ಕಡೆ ನರಕಕ್ಕಷ್ಟೇ ದಾರಿ ಇದೆ, ಅಲ್ಲಿ ಬೇರೆ ಎಲ್ಲಿ ದಾರಿ ಇಲ್ಲ. ಆದ್ರೆ ನೋಡ್ಬೋದಷ್ಟೇ. ನೀನ್ ಅಲ್ಲಿ ಹೋದ್ರೆ ಮುಗೀತು. ನರಕದಲ್ಲಿ ಜನ ಭಿಕ್ಷೆ ಬಿಡ್ತಾರೆ ದೇವರಿಗೆ, ಸ್ವಾಮಿ 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 ನಮಗೆ ಸಹಾಯ ಮಾಡಂತ. ಬಟ್ ತಿಳ್ಕೊಡ್ರಿ, ಯಾರು ನಿಮಗೆ ಅಲ್ಲಿ ಸಹಾಯ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಗೊತ್ತಾ? ಯೇಸು ಕ್ರಿಸ್ತನು ನರಕದಲ್ಲಿ ಇರೋರಿಗಾಗಿ ಸತ್ತಿಲ್ಲ, ಭೂಲೋಕದಲ್ಲಿರುವ ನಿಮಗಾಗಿ ಸತ್ತಿದ್ದಾನೆ. ಆತನು ಸತ್ತಿದ್ದು ನರಕದಲ್ಲ, ಆತನು ಸತ್ತಿದ್ದು ಭೂಮಿ ಮೇಲೆ. ಭೂಮಿ ಮೇಲೆ ಇರುವವರೆಗೆ ನಿಮಗೆ ಕೃಪೆ ಇದೆ. ಹಲೋ, ಭೂಮಿ ಮೇಲೆ ಇರುವ ತನಕ ನಿಮಗೆ ಅವಕಾಶ ಇದೆ. ಭೂಮಿ ಮೇಲೆ ಇರುವ ತನಕ ನೀವೇನೇ ಪಶ್ಚಾತ್ತಾಪ ಪಟ್ಟರು ಕೇಳೋರಿದ್ದಾರೆ. ಆದ್ರೆ ಭೂಮಿಯನ್ನ ಬಿಟ್ಟು ನಂತರ ನಿಮಗೆ ಯಾರು ಕೇಳೋರಿಲ್ಲ, ಯಾವುದೇ ಅವಕಾಶ ಇಲ್ಲ, ಯಾವುದೇ ಕೃಪೆನೂ ಇಲ್ಲ. ಹಾಗಾಗಿ ನಿಮ್ಮ ಲೈಫನ್ನು ನೀವು ಇವತ್ತಿನಿಂದ ಸೀರಿಯಸ್ ಆಗಿ ತಗೊಳ್ರಿ. ಡೋಂಟ್ ಗೆಟ್ ಸರ್ಪ್ರೈಸ್ ವೆನ್ ಯು ಆರ್ ಇನ್ ಹೆಲ್. ಪ್ಲೀಸ್, ಅದಕ್ಕಾಗಿ ಹೇಳ್ತಾ ಇದ್ದೇನೆ, ನೀವು ಏನೇ ಇವತ್ತು ಕೇಳುವುದಾದ್ರೆ ಭೂಮಿ ಮೇಲೆ ಇರುವಾಗಲೇ ದೇವರನ್ನು ಹುಡುಕ್ರಿ, ದೇವರಿಗಾಗಿ ಇದು ಮಾಡ್ರಿ. ದೆನ್ ಒನ್ಸ್ ಒನ್ ಕ್ಯಾನಾಟ್ ರಿಟರ್ನ್ ಫ್ರಮ್ ದ ಡೆಡ್. ಓಕೆ, ಸತ್ತ ಮೇಲೂ ಕೂಡ ವಾಪಸ್ ನಿಮಗೆ ಎದೆ ಹೇಳಿದ್ನಲ್ಲ, ನಿಮಗೆ ಮತ್ತೆ ಪುನರ್ಜನ್ಮ ದೇವರು ಕೊಡ್ತಾನಂತ ತಿಳ್ಕೊಳ್ಬೇಡ್ರಿ, ಮುಗೀತು. ದಿ ಎಂಡ್ ಮೀನ್ಸ್ ದಿ ಎಂಡ್. ಮತ್ತೆ ಇನ್ನೊಂದೇನು ಗೊತ್ತಾ? ದೇರ್ ಇಸ್ ಅ ಮೆಮೊರಿ. ಏನ್ ಗೊತ್ತಾ? ಅಲ್ಲಿ ಏನಿದೆ, ನಿಮಗೆ ನೆನಪುಗಳೆಲ್ಲ ಬರ್ತದೆ. ಏನ್ ನೆನಪು ಇಲ್ಲ ಹೇಳಿದ್ನಲ್ಲ, ಈ ಟಾರ್ಮೆಂಟೆಡ್ ಪ್ಲೇಸ್ ಅಲ್ಲಿ ಇರುವಾಗ, ಯಾತನೆ ಸ್ಥಳದಲ್ಲಿರುವಾಗ ನಿಮ್ಮೆಲ್ಲರೂ ನೆನಪಾಗ್ತಾರೆ. ಯಾರು? ಭೂಲೋಕದಾಗ ಯಾರು ಜೀವನ ಮಾಡ್ತಿದಾರಲ್ಲ. ದೇರ್ ಇಸ್ ಅ ರೆಕಗ್ನೇಷನ್. ಅಂದ್ರೆ ಅಲ್ಲಿ ನಿಮಗೆ ಗುರುತು ಸಿಗ್ತದೆ. ಯಾರ್ದು ಗುರುತು ಗೊತ್ತಾ? ಯಾರು ಪಾತಾಳದಾಗಿದ್ದಾರೆ ಅವ್ರ ಗುರುತು ಸಿಗ್ತದೆ. ಅದೇ ಹೇಳಿದ್ನಲ್ಲ, ನಿನ್ನ ಸ್ನೇಹಿತರು, ನಿನ್ನ ಪಕ್ಕದಲ್ಲಿ ಕೂತಂತವ್ರ ಗುರುತು ನಿನಗೆ ಯಾತನೆ ಸ್ಥಳದಲ್ಲಿ ಸಿಗ್ತದೆ. ಅಂದ್ರೆ ಈ ಸ್ಟೋರಿಲಿ ಇಷ್ಟು ಸಂಗತಿಗಳಿದೆ ನೀವು ತಿಳ್ಕೊಳ್ಳುವಂಥದ್ದು. ಬಟ್ ಇದು ಫೈನಲ್ ಅಲ್ಲ, ಇದು ನಿಮಗೆ ಜಸ್ಟ್ ಔಟ್ಲೈನ್ಸ್ ಕೊಡ್ತಾ ಇದೆ. ನಾನು ಈ ಸ್ಟೋರಿಯಲ್ಲಿ ಏನೆಲ್ಲ ನೀವು ಕಲಿತಾ ಇದ್ದೀರಿ, ಈ ಸ್ಟೋರಿಯಲ್ಲಿ ನಾವು ಕಲಿಯುವಂತ ಕೆಲವು ಪಾಠಗಳ ಬಗ್ಗೆ ನಿಮಗೆ ನಾನು ಹೇಳಿ ನಾನು ಮುಗಿಸ್ತೇನೆ. ಪ್ರಿಯರೇ, ತಿಳ್ಕೊಟ್ಟು, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಜಸ್ಟ್ ಔಟ್ಲೈನ್ ನಿಮಗೆ ನಾನು ಹೇಳಿದೆ. ಆದರೆ ಈಗ ಈ ಒಂದು ಲೆಸನ್ ಬಗ್ಗೆ ನಾನು ನಿಮಗೆ ಹೇಳುವಾಗ, ಓಕೆ, ದೆನ್ ಏನು ನಾವು ಪಾಠಗಳನ್ನು ಇದರಿಂದ ಕಲಿತೇವೆ. ಲೆಸನ್ ನಂಬರ್ 1, 16ನೇ ಅಧ್ಯಾಯದಲ್ಲಿ 19, 21ನೇ ವಚನ ತನಕ ಓದೋಣ. ಇದರಿಂದ ಕಲಿಯುವ ಪಾಠದ ಬಗ್ಗೆ ಮಾತಾಡ್ತೇನೆ. ಐಶ್ವರ್ಯವಂತನಾದಂಥ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತುಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸಂತೋಷ ಪಡುತ್ತಿದ್ದನು. ಸಂತೋಷ ಪಡುತ್ತಿದ್ದನು. ಸಾಕಿಷ್ಟೇ ತಿಳ್ಕೊಡ್ರಿ. ಏನಿದೆ ಅರ್ಥ ಅಂದ್ರೆ, ಶ್ರೀಮಂತರು ಆದ ತಕ್ಷಣವೇ ತಿಳ್ಕೊಳ್ಬೇಡ್ರಿ ಎಲ್ಲಾ ಶ್ರೀಮಂತರು ಆತ್ಮಿಕರಾಗಿರ್ತಾರಂತ. ದೇವರು ಶ್ರೀಮಂತಿಕೆಯನ್ನು ಕೊಡ್ತಾನೆ. ಆದ್ರೆ ದೇವರು ಶ್ರೀಮಂತಿಕೆ ಕೊಟ್ಟ ಮೇಲೆ ನಾನು ಶ್ರೀಮಂತನಾದ್ರೆ ನನಗೆ ದೇವರ ಕೃಪೆ ಇದೆ. ಬಹಳ ಜನ ಹೇಳ್ತಾರ, ನನ್ನ ಮೇಲೆ ದೇವರ ಹಸ್ತ ಇರುವುದರಿಂದ ನಾನು ಇವತ್ತು ಐಶ್ವರ್ಯವಂತನಾಗಿದ್ದೇನೆ. ತಿಳ್ಕೊಡ್ರಿ, ಐಶ್ವರ್ಯವಂತನಾದರೂ ಸಹ ದೇವರ ಕೃಪೆ ನಮ್ಮಿಂದ ತಪ್ಪಬಹುದು. ಇದರಿಂದ ಏನ್ ಕಲಿತೇವೆ ಅಂದ್ರೆ, ನಮ್ಮ ಐಶ್ವರ್ಯ ಅನ್ನೋದು ದೇವರ ಕೃಪೆ. ಆದ್ರೆ ಐಶ್ವರ್ಯವೇ ನಮ್ಮ ಗುರಿ ಅಲ್ಲ. ಇಷ್ಟಪಡ್ತಾರೆ ಶ್ರೀಮಂತನಾಗ್ಲಿಕ್ಕೆ, ಯಾರು ಇಷ್ಟಪಡುದಿಲ್ಲ? ಆದ್ರೆ ಶ್ರೀಮಂತನಾಗುವಂಥದ್ದು ದೇವರ ಕೃಪೆ. ಬಟ್ ಇದು ನಮ್ಮ ಗುರಿ ಆಗ್ಬಾರ್ದು, ಇದು ನಮ್ಮ ಉದ್ದೇಶ ಆಗ್ಬಾರ್ದು, ಇದ್ರ ಹಿಂದೆ ನೀನು ಹೋಗ್ಬಾರ್ದು. ಶ್ರೀಮಂತ ಆಗುವ ತನಕ ಏನಾದ್ರೂ ಮಾಡ್ಲೇಬೇಕನ್ನುವಂತ ಪ್ರಯತ್ನ ನಿನಗಿರಬಾರ್ದು. ಶ್ರೀಮಂತಿಕೆ ದೇವರಿಂದ ಬರುವಂಥದ್ದು.
ದೇವರ ವಾಗ್ದಾನ ಅದು. ನೀನು ಮಾಡುವ ಕೆಲಸ ಕಾರ್ಯಗಳಲ್ಲಿ ದೇವರು ನಿನ್ನ ಜೊತೆಗಿರ್ತಾನೆ. ರೋಮ 8:28 ನಿನಗೆ ದೇವರು ವಾಗ್ದಾನ ಮಾಡಿದ್ದಾನೆ. ಆ ವಾಗ್ದಾನದ ಪ್ರಕಾರ ನಿನಗೆ ದೇವರು ಐಶ್ವರ್ಯ ಕೊಡ್ತಾನೆ. ಆದರೆ ಶ್ರೀಮಂತಿಕೆಯೇ ಆಶೀರ್ವಾದ ಅಲ್ಲ. ಶ್ರೀಮಂತ ಆಗುವುದೇ ಉದ್ದೇಶನೇ ನಿನ್ನ ಗುರಿ ಆದ್ರೆ ಇದು ದೇವರ ಕೃಪೆಯಿಂದ ಇದೆ ಅಂತ ತಿಳ್ಕೊಳ್ಬೇಡ್ರಿ. ಯಾರಾದ್ರೂ ಒಬ್ರು ಲೋಕ 12:15 ಓದ್ರಿ. ಓಕೆ. ಹಲೋ, ತಿಳ್ಕೊಡ್ರಿ. ನಿನ್ನ ಹತ್ರ ಆಸ್ತಿ ಇದೆ ಅಂತ ಹೇಳಿದ ತಕ್ಷಣ ಅದು ನಿನಗೆ ನಿತ್ಯ ಜೀವ ಕೊಡುವುದಿಲ್ಲ. ಅದು ನಿನಗೆ ಜೀವದ ಆಧಾರ ಅಲ್ಲ. ನಿನ್ನ ಜೀವ ದೇವರ ಕೈಯಲ್ಲಿದೆ. ಐಶ್ವರ್ಯವಂತನು ಸಾಯ್ತಾನೆ, ಬಡವನು ಸಾಯ್ತಾನೆ. ಅದರ ಅರ್ಥ ಏನ್ ಗೊತ್ತಾ? ಎಚ್ಚರಿಕೆಯಾಗಿರು, ಲೋಭಕ್ಕೆ ಹೋಗ್ಬೇಡ. ಏನ್ ಹೇಳ್ತದೆ ಇಲ್ಲಿ? ಐಶ್ವರ್ಯವಂತನಾಗ್ಬೇಕನ್ನುವಂತ ಆಸೆನ ಇಟ್ಕೊಳ್ಬೇಡ ಅಂತ. ಲೋಭ ಅಂದ್ರೆ ಅದೇ, ನಾನು ಎಲ್ಲರಿಗಿಂತ ಟಾಪ್, ಎಲ್ಲರಿಗಿಂತ ರಿಚ್, ಎಲ್ಲರಿಗಿಂತ ಉನ್ನತ ಸ್ಥಾನದಲ್ಲಿ ಇರಬೇಕು ಅನ್ನುವಂತ ಆಸೆ ಇರಬೇಡ. ಯಾಕೆ ಇದು ಹೇಳ್ತಾ ಇದ್ದೇನೆಂದ್ರೆ, ಮನುಷ್ಯನು ಐಶ್ವರ್ಯವಂತನಾದಾಗಲೇ ದೇವರನ್ನ ಮರಿಲಿಕ್ಕೆ ಸಾಧ್ಯ. ಅವನಿಗೆ ಯಾವಾಗ ಲೋಭದ ಆಸೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೋ ಅವನಿಗೆ ದೇವರು ನೆನಪಾಗುವುದಿಲ್ಲ. ಅದ್ರ ಅರ್ಥ ಐಶ್ವರ್ಯವಂತರು ನರಕಕ್ಕೆ ಹೋಗ್ತಾರಂತ ನಾನು ಹೇಳ್ತಾ ಇಲ್ಲ. ಆಗ ನನಗೆ ಹೇಳಿದೆ, ಐಶ್ವರ್ಯವಂತ ನರಕಕ್ಕೆ ಹೋಗಲ್ಲ. ಆದ್ರೆ ಐಶ್ವರ್ಯವಂತನಾಗುವಂತ ಉದ್ದೇಶ, ಗುರಿ ಇಟ್ಟುಕೊಂಡು ಯಾರು ಓಡ್ತಾರೆ ಅವರು ದೇವರಿಂದ ದೂರ ಹೋಗುವಂತ ಅವಕಾಶಗಳಿದೆ. ಈ ಪಾಠದಿಂದ ಕಲಿಯುವಂಥದ್ದೇನಂದ್ರೆ, ನಿನ್ನ ಹತ್ರ ಹಣ ಇದೆ, ಅಂತಸ್ತಿದೆ, ಇದರ ಅರ್ಥ ಆತ್ಮಿಕ ಮೆಚುರಿಟಿ ಇದೆ ಅಂತ ಅಲ್ಲ. ಆತ್ಮಿಕ ಜೀವಿತಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಇಲ್ಲಿ ಹೇಳ್ತದೆ, ಎಲ್ಲಾ ಲೋಭದ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ಅದಕ್ಕಾಗಿ ಇನ್ನೊಂದು ವಚನ ಹೇಳ್ತದೆ ಏನಂದ್ರೆ, ಒಬ್ಬನು ಎಷ್ಟು ಆಸ್ತಿ ಇದ್ರು ಅದು ಅವನ ಜೀವಕ್ಕೆ ಆಧಾರ ಆಗುವುದಿಲ್ಲ. ನಿನ್ನ ಆಸ್ತಿ ನಿನ್ನನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗಕ್ ಆಗುವುದಿಲ್ಲ. ಅದಕ್ಕಾಗಿ ಇದನ್ನೇ ಮುಖ್ಯ ಗುರಿ ಇಟ್ಟುಕೊಳ್ಬೇಡ. ನಿನ್ನ ಲೈಫ್ ಮೋಸ್ಟ್ ಇಂಪಾರ್ಟೆಂಟ್. 1 ಲಕ್ಷ ಕಡಿಮೆ ಆಸ್ತಿ ಮಾಡಿರೋದು ಪರವಾಗಿಲ್ಲ, ಪರಲೋಕಕ್ಕೆ ಹೋಗ್ಲಿಕ್ಕೆ ಮುಖ್ಯವಾದ ಉದ್ದೇಶ ಇಟ್ಕೊಳ್ರಿ. ಎಚ್ಚರಿಕೆಯಾಗಿರಿ. 1 ತಿಮೋತಿ 6ನೇ ಅಧ್ಯಾಯ ಓದೋಣ. ಓಕೆ 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 ನೋಡ್ರಿ, ನಾನು ಹೇಳಿದ ಸತ್ಯ ಬೈಬಲ್ ಅಲ್ಲಿ ಇದೆ. ಯಾವ ಮನುಷ್ಯನಿಗೆ ಹಣ ಮಾಡಬೇಕೆಂಬ ಆಸೆ ಬರ್ತದೋ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಐಶ್ವರ್ಯವಂತನಾಗಬೇಕೆಂಬ ಮನಸ್ಸು ಮಾಡುವವನು ದುಷ್ಪ್ರೇರಣೆಗೆ ಒಳಗಾಗ್ತಾನೆ. ಅದಕ್ಕಾಗಿ ದಯಮಾಡಿ ಹೇಳ್ತಾ ಇದ್ದೇನೆ, ಐಶ್ವರ್ಯ ದೇವರು ಕೊಡುವುದಾದ್ರೆ ಕೊಡಲಿ, ನಿನಗೆ ಅದರ ಮೇಲೆ ಮನಸ್ಸು ಬೇಡ. ನಾನು ಐಶ್ವರ್ಯವಂತನಾಗೇ ಸಾಯ್ತೇನೆಂಬ ಮನಸ್ಸು ಬೇಡ. ಇಂಥವರ ಬಗ್ಗೆ ದೇವರು ಮಾತಾಡ್ತಾರೆ. ಯಾರು? ಯಾವ ಮನುಷ್ಯ ಐಶ್ವರ್ಯವಂತದ ಮೇಲೆ ಮನಸ್ಸಿಡ್ತಾನೋ, ಯಾವ ವ್ಯಕ್ತಿ ಐಶ್ವರ್ಯವಂತನಾಗಬೇಕೆಂಬ ಮನಸ್ಸಲ್ಲಿ ಇಡ್ತಾನೋ ಅವನನ್ನು ನೋಡಿ ದೇವರು ಹೇಳ್ತಾರೆ, ಈ ಐಶ್ವರ್ಯವಂತರು ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ದೇವರು ಒಂದೇ ಹೇಳ್ತಾರೆ ಅವ್ನಿಗೆ, ಐಶ್ವರ್ಯವಂತ ಮನುಷ್ಯನಿಗೆ, ನೋಡಪ್ಪ ನಿನ್ನ ಬದುಕನ್ನೆಲ್ಲ ಮಾರು, ನನ್ನ ಹಿಂದೆ ಹಿಂಬಾಲಿಸು ಅಂದ್ರೆ ಅಷ್ಟೇ. ಆದ್ರೆ ನಿಜವಾಗಿ ಅವನಿಗೆ ದೇವರ ಮೇಲೆ ಮನಸ್ಸಿದ್ರೆ, ಪರಲೋಕಕ್ಕೆ ಹೋಗ್ಲಿಕ್ಕೆ ಮನಸ್ಸಿದ್ರೆ ಅವನ ಆಸ್ತಿ ಮಾರಿ ಬರ್ತಿದ್ದ. ಆದ್ರೆ ಅವನೇನ್ ಮಾಡ್ದ? ನೋ, ಆಗುದಿಲ್ಲ, ಏನ್ ಬೇಕಾದ್ ಮಾಡ್ತೀನಿ ಅದನ್ನ ಮಾತ್ರ ಮಾಡೋದಿಲ್ಲ ಅಂತ. ಅರ್ಥ ಏನು? ಹಾಗಾದ್ರೆ ಅವನ ಮನಸ್ಸು ಎದರ ಮೇಲಿದೆ? ಐಶ್ವರ್ಯದ ಮೇಲಿದೆ. ಇವತ್ತು ನಮಗೆ ಐಶ್ವರ್ಯ 100% ದೇವರಿಂದ ಬರ್ತದೆ. ಅಬ್ರಹಾಮನಿಗೆ ದೇವರೇ ಹೇಳಿದ್ರು, ನಾನು ನಿನ್ನ ಅಭಿವೃದ್ಧಿ ಪಡಿಸ್ತೇನೆ. ದೇವರು ಅಭಿವೃದ್ಧಿ ಪಡಿಸಿದ್ರೆ ಆದ್ರೆ ಅಬ್ರಹಾಮನು ಅದ್ರ ಹಿಂದೆ ಓಡ್ಲಿಲ್ಲ ಅಂತ, ಅದ್ರ ಮೇಲೆ ಮನಸ್ಸು ಇಡ್ಲಿಲ್ಲ. ಮೊದಲನೇ ಲೆಸನ್ ಪ್ರಿಯರೇ, ಇವತ್ತು ಇವನು ನರಕಕ್ಕೆ ಹೋಗ್ಲಿಕ್ಕೆ ಕಾರಣನ ಏನಂತ ಹೇಳಿದ್ರೆ, ಅವನ ಮನಸ್ಸು, ಅವನ ಆಲೋಚನೆ ಎಲ್ಲವೂ ಆತನ ಶ್ರೀಮಂತಿಕೆ ಮೇಲಿತ್ತು. ಅವನು ದೇವರ ವಾಕ್ಯವನ್ನು ತಿಳಿದಂತ ವ್ಯಕ್ತಿಯಾಗಿದ್ರು ಸಹ ಆತನ ಮನಸ್ಸು ಎಲ್ಲವೂ ಶ್ರೀಮಂತಿಕೆ ಮೇಲಿತ್ತು. ಅದಕ್ಕಾಗಿ ಅವನ ಲೈಫ್ ಸ್ಟೈಲ್ ಅವನಿಗೆ ಹೇಳ್ತದೆ, ಈತನು ಯಾವಾಗಲೂ ಇದನ್ನೇ ಮನಸ್ಸಲ್ಲಿ ಇಟ್ಟುಕೊಳ್ತಿದ್ದ. ತಾನು ಐಶ್ವರ್ಯವಂತನಾಗಬೇಕೆಂಬ ಮನಸ್ಸು ಅವನಿಗಿತ್ತು. ಅದಕ್ಕಾಗಿ ನಾನು ಹೇಳ್ತೇನೆ, ನಿಮ್ಮ ಗುರಿ ಐಶ್ವರ್ಯದ ಮೇಲೆ ಬೇಡ, ಹಣದ ಮೇಲೆ ಬೇಡ. ಹಣ ಇವತ್ತಿರ್ತದೆ, ನಾಡಿರೋದಿಲ್ಲ ಪ್ರಿಯರೇ. ಹಣಕ್ಕಾಗಿ ಜಗಳಾಡಬೇಡ್ರಿ, ಹಣಕ್ಕಾಗಿ ಹೊಡೆದಾಡಬೇಡ್ರಿ. ಒಬ್ಬ ವ್ಯಕ್ತಿ ನಿನಗೆ ಮೋಸ ಮಾಡಿದ ಅಂತ ತಿಳ್ಕೊಂಡು ಅವನಿಗೆ ಹೋಗಿ ನೀನು ಮತ್ತೆ ಹಣದ ವಿಷಯದಲ್ಲಿ ಮೋಸ ಮಾಡಬೇಡ. ಹಣದ ಆಸೆ ಸಕಲ ವಿಧವಾದ ಕೆಟ್ಟತನಕ್ಕೆ ಕಾರಣ. ನೀನ್ ನ್ಯಾಯವಾಗಿರು, ನಿನಗೆ ದೇವ್ರು ಎಷ್ಟು ಕೊಡ್ತಾನೆ ಅದರಲ್ಲಿ ಸಂತೃಪ್ತಿ ಆಗಿರು. ಹೆಲಿಕಾಪ್ಟರ್ ನೋಡಿ ಕಾರ್ ಇದ್ದವನು ಹೆಲಿಕಾಪ್ಟರ್ ಬೇಕಂದಂತೆ,
ಬೈಕ್ ಇದ್ದವನು ಕಾರ್ ನೋಡಿ ಕಾರ್ ಬೇಕಂದಂತೆ, ಸೈಕಲ್ ಅವನು ನೋಡಿ ಬೈಕ್ ನೋಡಿ ಬೈಕ್ ಬೇಕಂದಂತೆ. ಹಿಂಗೆ ಲೈಫ್ ಅಲ್ಲ. ನಾವು ಮೇಲಿನವ್ರು ನೋಡಿ ಜೀವಿಸ್ಬೇಡ್ರಿ, ನಿಮ್ಮ ಕೆಳಗಡೆ ಇರೋರು ನೋಡಿ ಜೀವಿಸ್ರಿ. ನಿಮಗಿಂತ ಮೇಲಿರೋರು ನೋಡಿ ಜೀವಿಸಿದ್ರೆ ನಿಮಗೆ ಆಸೆ ಜಾಸ್ತಿ ಬರ್ತದೆ. ಅಯ್ಯೋ ಅವ್ರ ಕಡೆ ಹೆಲಿಕಾಪ್ಟರ್ ಇದೆ, ನನ್ನ ಹತ್ರ ಬರೀ ಕಾರ್ ಇದೆ. ಯಾರ ಕಡೆ ಕಾರ್ ಇಲ್ಲ ಅವ್ರು ನೋಡಿ ಜೀವನ ಮಾಡ್ರಿ. ದೇವರೇ ಅವನಿಗೆ ನನಗೆ ಕಾರ್ ಆದ್ರೂ ಕೊಟ್ಟಿ, ಅವ್ರಿಗೆ ಕಾರ್ ಇಲ್ಲ ಸ್ವಾಮಿ, ಅವ್ರು ನೋಡಿ ಲೈಫ್ ತೆಗಿರಿ. ಇದರಿಂದ ನೀವು ಸಕಲ ಕೆಟ್ಟತನಕ್ಕೆ ಕಾರಣವಾಗುವುದಿಲ್ಲ, ಅದರಿಂದ ತಪ್ಪಿಸಿಕೊಳ್ತೀರಿ. ಅರ್ಥ ಆಯ್ತಾ? ಹಣದ ಆಸೆ ಎಲ್ಲದಕ್ಕಿಂತ ಕೆಟ್ಟ ಕಾರಣ. ಇದರಿಂದ ತಿಳ್ಕೊಳ್ಬೇಕಾಗಿದೆ ಏನಂದ್ರೆ, ಐಶ್ವರ್ಯನೇ ಮುಖ್ಯವಾದದ್ದಲ್ಲ. ಐಶ್ವರ್ಯದ ಇದ್ರೆ ದೇವರ ಕೃಪೆ ಇದೆ ಅಂತ ಅಲ್ಲ. ಇದ್ರ ಮೇಲೆ ಮನಸ್ಸಿಡೋನು ದೇವರಿಂದ ದೂರ ಹೋಗ್ಲಿಕ್ಕೆ ಎಲ್ಲಾ ರೀತಿಯ ಅವಕಾಶಗಳಿದೆ. ಎರಡನೇದಾಗಿ ನಾವು ನೋಡ್ತೇವೆ, ಪಾವರ್ಟಿ ಡಸ್ ನಾಟ್ ಆಲ್ವೇಸ್ ಇಂಡಿಕೇಟ್ಸ್ ದಟ್ ಪರ್ಸನ್ ಇಸ್ ಕರ್ಸ್. ಬಹಳ ಜನರಿಗೆ ಇದೊಂದು ಸಮಸ್ಯೆ ಇದೆ, ಏನು ಗೊತ್ತಾ? ಯಾರು ಬಡವರಾಗಿರ್ತಾರೋ, ಬರೇ ಬಡತನದಲ್ಲಿ ಇರ್ತಾರೋ, ಬಡವರಾಗಿರೋರು ಶಾಪಗ್ರಸ್ತರು ಅಂತ ತಿಳ್ಕೊಳ್ತಾರೆ. ನೀವು ನಂಬ್ತೀರಾ? ಬಡವರು ಶಾಪಗ್ರಸ್ತರ? ನೋ. ಲಾಜರನು ಬಡವ, ಭಿಕ್ಷುಕ, ಆದ್ರೆ ಅವನು ಶಾಪಗ್ರಸ್ತ ಅಲ್ಲ. ಕೆಲವ್ರ ಲೈಫ್ ಅನ್ನ ದೇವರು ಆತರ ಇಟ್ಟಿರ್ತಾರೆ. ಇದರ್ಥ ನೀನ್ ಶಾಪಗ್ರಸ್ತನು, ನೀನು ಬಡವನಾಗಿರುವುದರಿಂದ ನಿನ್ ಮೇಲೆ ದೇವರ ಕೋಪ ಇದೆ ಅಂತ ಅರ್ಥ ಹೇಳ್ತಾರಲ್ಲ, ಅದು ತಪ್ಪು. ಇದಕ್ಕೆ ಉದಾಹರಣೆನೇ ಲಾಜರನು ಒಬ್ಬ ಬಡವನು, ಓಕೆ, ಅದರಲ್ಲಿ ಏನು ಇಲ್ಲದವನು, ಭಿಕ್ಷಕನು. ಇದ್ರ ಅರ್ಥ ಎಲ್ರೂ ಭಿಕ್ಷೆ ಬೇಡಬೇಕು ಅನ್ನೋದು ದೇವ್ರ ಚಿತ್ತ ಅಲ್ಲ. ಇದರಿಂದ ಏನ್ ತೋರಿಸ್ತದಂದ್ರೆ, ಈ ಕಥೆಯಿಂದ ನಿನ್ ಜೀವಿತ ಒಂದ್ ವೇಳೆ ಬಡತನದಲ್ಲಿದ್ರೆ, ಎಲ್ಲರಿಗಿಂತ ನಾನು ಶ್ರೀಮಂತನಲ್ಲ, ನಾನು ಸ್ವಲ್ಪ ಬಡವನಾಗಿದ್ದೀನಿ ಅಂತ ಅರ್ಥ ಅಂದ್ರೆ ನೀನು ಶಾಪಗ್ರಸ್ತನಲ್ಲ. ಬೈಬಲಲ್ಲಿ ಬಹಳಷ್ಟು ಉದಾಹರಣೆಗಳಿದಾವೆ. ಬಡವರು, ಬಡತನದಲ್ಲಿರೋರು. ಯೇಸು ಕ್ರಿಸ್ತನು ಆತನು ಭೂಲೋಕದಲ್ಲಿ ತಾನು ಸೇವೆ ಮಾಡುವಾಗ ಬಹಳ ಜನ ಬಡವರ ಜೊತೆಗಿದ್ದ, ಬಡತನದಲ್ಲಿರೋ ಜನರೊಟ್ಟಿಗೆ ಇದ್ದ, ಅವ್ರ ಜೊತೆಗೆ ಲೈಫ್ ತೆಗೆದ. ಇದರ್ಥ ಅವ್ರು ಯಾರು ಶಾಪಗ್ರಸ್ತರಲ್ಲ, ಅವರಲ್ಲಿ ದೇವರ ಕೃಪೆ ಇದೆ. ಆದ್ರೆ ಈ ಬಡತನವನ್ನ ದೇವರು ಎಲ್ಲರ ಲೈಫಲ್ಲಿ ಬರಮಾಡ್ತಾನೆ. ಕಾರಣ ಇಷ್ಟೇ, ಬಡತನದಲ್ಲಿ ಇರುವಾಗ ಅವನು ಎಲ್ಲರಿಗಿಂತ ಹೆಚ್ಚಾಗಿ ದೇವರ ಮೇಲೆ ಅವಲಂಬಿತನಾಗ್ತಾನೆ. ದೇವರ ಬಗ್ಗೆ ಅವನಿಗೆ ತಿಳುವಳಿಕೆ ಬರ್ತದೆ, ದೇವರನ್ನ ಅನುಭವಿಸ್ತಾನೆ. ಎಷ್ಟು ಬಹಳ ಬಡತನದಲ್ಲಿ ಸೇವೆ ಮಾಡೋ ಸೇವಕರಿದ್ದಾರೆ ಗೊತ್ತಾ ನಿಮಗೆ? 30 ವರ್ಷದಿಂದ ಅದೇ ಸ್ಥಿತಿಯಲ್ಲಿದ್ದಾರೆ. ಅದರ ಅರ್ಥ ಅವ್ರು ಕರ್ಸಲ್ಲ ಅವ್ರ ಮೇಲೆ, ದೇವರು ಅವ್ರಿಗೋಸ್ಕರ ಒಂದು ಪಾಠ ಕಲಿಸ್ತಿರ್ಬೋದು ಅಷ್ಟೇ. ಆದ್ರೆ ಅದು ಶಾಪಗ್ರಸ್ತರಲ್ಲ ಪ್ರಿಯರೇ. ಯಾಕಂದ್ರೆ ನಾನು ಬಹಳ ಸೇವಕರು ನೋಡಿದ್ವಿ. ಮೊನ್ನೆ ಎಷ್ಟೋ ಜನ ನನಗೆ ಮೆಸೇಜ್ ಮಾಡಿದ್ರು, ಪಾಸ್ಟರ್ ಬಹಳ ಒದ್ದಾಡ್ತಾ ಇದ್ವಿ ನಾವು. ನಾನು ಒಬ್ಬ ಪಾಸ್ಟರ್ ಮೆಸೇಜ್ ಹಾಕ್ತಾನೆ, ಪಾಸ್ಟ್ರೆ ನಾವು ಬಟ್ಟೆ ತಗೊಳ್ಳಿಕ್ಕೆ ಅಂತ ನಾನು ಹೋಗಿದ್ದೆ, ಅಲ್ಲಿ ಬಟ್ಟೆ ಎಲ್ಲ ತಗೊಂಡೆ, ಬಿಲ್ ಮಾಡಿಸುವಾಗ ಬಹಳ ಬೇಜಾರಾಗಿ ದೇವರೇ ಹೆಂಗಪ್ಪ ತಗೊಳ್ಳೋದಂತ ಬಂದೆ. ಆದರೆ ಇವತ್ತು ಅದನ್ನು ತಗೊಳ್ಳಂಗೆ ದೇವರು ಸಹಾಯ ಮಾಡಿದ. ಅದಕ್ಕಾಗಿ ದೇವರು ಅವರಿಗೆ ಒದಗಿಸಿಕೊಟ್ಟು. ಅವ್ರ ಹತ್ರ ಹಣ ಇಲ್ಲ, ಬಟ್ ಅವರಲ್ಲಿ ಅತಿಯಾದ ನಂಬಿಕೆ ಎಂಬ ಶ್ರೀಮಂತಿಕೆ ಇದೆ. ಬಡವರಲ್ಲಿ ನಂಬಿಕೆ ಹೆಚ್ಚಿರ್ತದೆ. ಶ್ರೀಮಂತಿಕೆ ಬರುವಾಗ ಆ ಒಂದು ನಂಬಿಕೆ ಕಡಿಮೆ ಆಗ್ತಾ ಬರ್ತದೆ. ಅದಕ್ಕಾಗಿ ನಾನು ನಿಮ್ಗೆ ಹೇಳುದೇನು, ಯಾರಾದ್ರೂ ಬಡವರು ಕಂಡ್ರೆ ಶಾಪಗ್ರಸ್ತರಂತ ತಿಳ್ಕೊಳ್ಬೇಡ್ರಿ. ದೇವರು ಅವರ ಮೇಲೆ ಅತಿಯಾದ ಪ್ರೀತಿಯನ್ನು ಇಟ್ಟಿರ್ತಾನೆ. ಓಕೆ, ದೆನ್ ಥರ್ಡ್ ಥಿಂಗ್, ಲೆಸನ್ ನಂಬರ್ 3, ಹೆವೆನ್ ಅಂಡ್ ಹೆಲ್ ಆರ್ ರಿಯಲ್ ಪ್ಲೇಸಸ್. ಹೌದಾ? ನಂಬ್ತೀರಾ? ಎಷ್ಟೇ ನಂಬ್ತೀರಿ? ಓಕೆ, ಮತ್ತಾನ್ ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನ ಒಂದು ಮಾತು ಹೇಳ್ತಾರೆ, ಏನು ಗೊತ್ತಾ? ಡಿವೈಡ್ ಮಾಡೋದನ್ನ ನಾವು ನೋಡ್ತೇವೆ. ಕುರಿಗಳನ್ನ ಒಂದು ಕಡೆ ಇಡ್ತಾರೆ ಯೇಸು ಸ್ವಾಮಿ, ಆಡುಗಳನ್ನ ಒಂದು ಕಡೆ ಇಡ್ತಾರೆ. ಓಕೆ, ಶೀಪ್ಸ್ ಅಂಡ್ ಗೋಟ್ಸ್, ಯುನೋ. ಮ್ಯಾಥ್ಯೂ 25 ತೆಗಿರಿ, 31ನೇ ವಚನದಲ್ಲಿ ಬರ್ತದೆ. 31, ಮ್ಯಾಥ್ಯೂ 25 ವರ್ಸ್ 31 ಓದೋಣ. ಹಾ, ಓದ್ಮ. ನೋಡ್ರಿ, ಎಲ್ಲ ದೇಶದ ಜನ ಅದ್ರ ಮುಂದೆ, ಇದು ಸೆಕೆಂಡ್ ಕಮಿಂಗ್ ಅಲ್ಲಿ. ಓಕೆ, ನೆಕ್ಸ್ಟ್. ತಿಳ್ಕೊಡ್ರಿ, ಶೀಪ್ಸ್ ಆರ್ ಓಕೆ ರೈಟ್ ಸೈಡ್ ಅಂಡ್ ಗೋಡ್ಸ್ ಆರ್ ಲೆಫ್ಟ್ ಸೈಡ್. ಅವರಿಬ್ಬರನ್ನು ಸಪ್ರೇಟ್ ಮಾಡಿದ ನಂತರ
ಕುರಿಗಳಿಗೆ ಯೇಸು ಕ್ರಿಸ್ತನ್ ಹೇಳ್ತಾನೆ 34ನೇ ವಚನದಲ್ಲಿ, ಬಲಗಡೆಯಲ್ಲಿರೋರಿಗೆ ಏನ್ ಹೇಳ್ತಾನೆ, ನನ್ನ ತಂದೆಯ ಆಶೀರ್ವಾದವನ್ನು ಹೊಂದುವವರೇ ಬನ್ನಿರಿ, ಲೋಕಾದಿಯಿಂದ ನಿಮಗಾಗಿ ಸಿದ್ಧ ಮಾಡಿದ ರಾಜ್ಯ ಯಾವುದು? ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯ ಯಾವುದು? ಅದೇ ಪರಲೋಕ. ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ಎಂಬುದಾಗಿ ಅವರನ್ನ ಕರೆದು ಅವರನ್ನೇನ್ ಮಾಡ್ತಾನೆ, ಪರಲೋಕ ರಾಜ್ಯಕ್ಕೆ ಕರ್ಕೊಂಡು. ಓಕೆ, 41 ಆಮೇಲೆ ನಾವು ಲೆಫ್ಟ್ ಸೈಡ್, ಎಡಗಡೆಯಲ್ಲಿರುವ ಜನರಿಗೆ ಓಕೆ, ಸಾಕು. ಏನ್ ಹೇಳ್ತಿದ್ದಾರೆ? ಯಾರು ಹೇಳ್ತಿದ್ದಾರೆ? ಇಟ್ ಮೀನ್ಸ್ ಹೆಲ್ ಅಂಡ್ ಹೆವೆನ್ ಆರ್ ರಿಯಲ್. ಪರಲೋಕ ಮತ್ತೆ ನರಕ ನಿಜವಾಗಿ ಇದೆ. ಪಾಸ್ಟರ್ ನೀವು ನೋಡಿದೀರಾ ಅಂತ ಕೇಳ್ಬಿಡ್ರಿ, ಇಲ್ಲಿದೆ ನೋಡ್ರಿ. ನಾನು ಹೆಂಗ್ ನೋಡ್ಲಿ, ಇನ್ನೂ ಸತ್ತಿಲ್ಲ. ಓಕೆ, ಆತ್ಮದಲ್ಲಿ ಪರವಶನಾದ್ಮೇಲೆ ನೋಡ್ಬೋದು ಒಂದ್ಸರಿ. ಈ ಪ್ರಶ್ನೆ ಕೇಳ್ತಾರೆ, ಫಸ್ಟ್ ನೀವು ನೋಡಿದ್ರೆ ಹೇಳ್ತಿರಲ್ಲ ಸತ್ಯ ಇದೆ ಅಂತ. ಯೇಸು ಕ್ರಿಸ್ತನ್ ಹೇಳ್ತಾರ್ರಿ, ನರಕದಲ್ಲಿ ಏನಿದೆ ಅದು ಯಾರಿಗಾಗಿ? ಮನುಷ್ಯರಿಗಾಗಿ ಅಲ್ಲ. ನರಕ ಬಂದು ಪಿಚಾಚನಿಗೆ, ಅಂದ್ರೆ ಸೈತಾನನಿಗೋಸ್ಕರ ಮಾಡಿದಂತ ಒಂದು ಪ್ಲೇಸ್. ಬಟ್ ಆತನನ್ನ ಹಿಂದೆ ಹೋಗೋರೆಲ್ಲರೂ ಆತನ ಸ್ಥಳಕ್ಕೆ ಹೋಗ್ತಾರೆ. ಅದಕ್ಕಾಗಿ ನೀವು ಎಡಗಡೆ ಇರಬೇಡ್ರಿ, ಬಲಗಡೆ ಇರ್ರಿ. ದೆನ್ ಲೆಸನ್ ನಂಬರ್ 4, ಇದು ಬಹಳ ಬಹಳ ಪ್ರಾಮುಖ್ಯವಾಗಿದೆ. ಅದೇ ಹೇಳಿದೆ ನಿಮಗೆ ನಾನು, ನಿಮ್ಮ ಜೀವಮಾನವೆಲ್ಲ ನೀವು ಹೆಂಗೆ ಜೀವನ ಮಾಡ್ತೀರಿ ಅದು ನಿಮ್ಮ ನಿತ್ಯತ್ವದ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತದೆ. ಓಕೆ, ಲೆಸನ್ ನಂಬರ್ 5, ಜಡ್ಜ್ಮೆಂಟ್ ಟು ಹೆಲ್ ಈಸ್ ಪರ್ಮನೆಂಟ್, ದೇರ್ ಇಸ್ ನೋ ಸೆಕೆಂಡ್ ಚಾನ್ಸ್. ಏನಂತೆ ಅಲ್ಲಿ ಎರಡನೆಯ ಅವಕಾಶವೇ ಇಲ್ಲ. ಎದಕ್ಕೆ? ತಪ್ಪಿಸಿಕೊಳ್ಳುವುದಕ್ಕಾಗಿ. ನರಕಕ್ಕೆ ಹೋದ್ಮೇಲೆ ಪಾಸ್ಟ್ರೇ ನಾನು ಬರ್ತೇನೆ ಅಂತ ಅಲ್ಲಿಂದ ಫೋನ್ ಮಾಡಿದ್ರು ಬರೋಕ್ಕಾಗುವುದಿಲ್ಲ. ಓಕೆ ಓಕೆ, ಈಗ ಲಾಸ್ಟ್ ಹೇಳ್ತೀನಿ. ಹಾಗಾದ್ರೆ ಅವನು ಯಾಕೆ ನರಕಕ್ಕೆ ಹೋದ? ಫಸ್ಟ್ ಕೇಳಿದ್ನಲ್ಲ ಪ್ರಶ್ನೆ, ಅದಕ್ಕೆ ಉತ್ತರ. ಯಾಕೆ ಅವನು ನರಕಕ್ಕೆ ಹೋದ? ಅವನು ಬೈಬಲ್ ಓದ್ತಿದ್ದ, ಸಭೆಗೆ ಹೋಗ್ತಿದ್ದ, ಅಬ್ರಾಹ್ಮನ ಬಗ್ಗೆ ಗೊತ್ತಿದೆ, ಅಬ್ರಾಹ್ಮ ತಂದೆ ಅಂತ ಅವನಿಗೆ ಗೊತ್ತಿದೆ, ಎಲ್ಲ ಧರ್ಮಶಾಸ್ತ್ರ ಗೊತ್ತಿದೆ. ಶ್ರೀಮಂತನಾಗಿರುವುದಕ್ಕಾಗಿ ನರಕಕ್ಕೆ ಹೋಗ್ಲಿಲ್ಲ, ಐಶ್ವರ್ಯವಂತನಾಗಿರುವುದಕ್ಕಾಗಿ ನರಕಕ್ಕೆ ಹೋಗ್ಲಿಲ್ಲ, ಒಳ್ಳೊಳ್ಳೆ ಬಟ್ಟೆ ಹಾಕೋದ್ರಿಂದ ನರಕ. ಹಾಗೆ ಅವನು ಹೋಗಿದ್ದಕ್ಕೆ ನರಕಕ್ಕೆ ಹೋಗ್ಲಿಕ್ಕೆ ಕಾರಣ, ದ ಫಸ್ಟ್ ರೀಸನ್, ಆತನಿಗೆ ತನ್ನ ಮೇಲೆ ನಂಬಿಕೆ ಇತ್ತು ಹೊರತು ದೇವರ ಮೇಲೆ ಅವನಿಗೆ ನಂಬಿಕೆ ಇರಲಿಲ್ಲ. ಓಕೆ, ಎರಡನೇದಾಗಿ ಭೂಮಿಯಲ್ಲಿರುವಾಗ ರಿಪೆಂಟೆನ್ಸ್ ಇಲ್ಲ ಅವನಿಗೆ. ಎಲ್ಲಿ ರಿಪೆಂಟೆನ್ಸ್ ಇದೆ? ಅವನು ಎಲ್ಲಿ ಪಶ್ಚಾತ್ತಾಪ ಪಡ್ತಿದ್ದಾನ್ರಿ? ಒಂದು ದಿನ ಭೂಮಿ ಮೇಲಿರುವ ಪಶ್ಚಾತ್ತಾಪ ಪಟ್ಟಿಲ್ಲ. ಸ್ಥಳದಲ್ಲಿ ಅಲ್ಲಿ ಪಶ್ಚಾತ್ತಾಪ ಪಟ್ರಿ ಏನು ಉಪಯೋಗ ರೀ ಸರ್? ಇಲ್ಲಿ ಪಶ್ಚಾತ್ತಾಪ ಪಡ್ರಿ. ನೋ ರಿಪೆಂಟೆನ್ಸ್ ವೆನ್ ಹಿ ವಾಸ್ ಆನ್ ಅರ್ತ್. ಅಂದ್ರೆ ಅವನು ಬೈಬಲ್ ಗೊತ್ತಿತ್ತು, ಹೊಸದಾಗಿ ಹುಟ್ಟಿರ್ಲಿಲ್ಲ ಅಂತ. ಹೊಸದಾಗಿ ಹುಟ್ಟುತ್ತಾರೆ ಯಾರು ಹೇಳ್ರಿ? ಸ್ನಾನಿಕನಾದ ಯೋಹಾನ ಹೇಳ್ತಾನೆ, ಏನು? ಎಲೇ ಸರ್ಪ ಜಾತಿಯವರೇ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಹೌದಾ? ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಹೊಸದಾಗಿ ಹುಟ್ಟುದು. ಯಾವಾಗ ಒಬ್ಬ ಮನುಷ್ಯ ದೇವರ ಕಡೆಗೆ ತಿರುಗಿಕೊಳ್ತಾನೋ, ಪಶ್ಚಾತ್ತಾಪ ಪಡ್ತಾನೋ, ಅದೇ ನಿಜವಾದ ದೇವರ ಕಡೆಗೆ ಹೊಸದಾಗಿ ಹುಟ್ಟುದು. ಪಶ್ಚಾತ್ತಾಪ ಇಲ್ಲದೆ ಹೊಸದಾಗಿ ಹುಟ್ಟಕ್ಕಾಗಲ್ಲ. ಈ ಪಶ್ಚಾತ್ತಾಪ ಭೂಮಿ ಮೇಲೆ ಇರಲಿ, ನರಕದಲ್ಲಿ ಬೇಡ. ಆ ಲಾಜರ್ ಮಾಡಿದ ಬಿಗ್ಗೆಸ್ಟ್ ಮಿಸ್ಟೇಕ್ ಏನಂದ್ರೆ, ಭೂಮಿಯಲ್ಲಿರುವ ಒಂದು ದಿವಸನೂ ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಲಿಲ್ಲ. ಅವನು ಪಶ್ಚಾತ್ತಾಪ ಪಟ್ಟಿಲ್ಲ ಅನ್ಲಿಕ್ಕೆ ಅವನ ಲೈಫ್ ಸ್ಟೈಲ್ ಹೇಳ್ತದೆ. ಅವನು ಅಷ್ಟೊಂದು ಗರ್ವಿಷ್ಠನಾಗಿದ್ದ, ಅವನಿಗೆ ಪಶ್ಚಾತ್ತಾಪ ಇರಲಿಲ್ಲ. ದೆನ್ ಅತಿಯಾದ ಹಣ ಐಶ್ವರ್ಯದ ಮೇಲಿರುವಂತ ಪ್ರೀತಿ. ಅವನು ಐಶ್ವರ್ಯವಂತನಾಗುವುದು ತಪ್ಪಾಗಿರ್ಲಿಲ್ಲ, ಬಟ್ ಅದನ್ನು ಜಾಸ್ತಿ ಪ್ರೀತಿಸ್ತಾ ಇದ್ದ. ದೆನ್ ಲವ್ ಆಫ್ ಫಿಸಿಕಲ್ ಫುಡ್ ಬಟ್ ರಿಜೆಕ್ಟೆಡ್ ಸ್ಪಿರಿಚುವಲ್ ಫುಡ್. ಆತ್ಮಿಕ ಆಹಾರವನ್ನ ತಿರಸ್ಕರಿಸಿದ, ಶಾರೀರಿಕ ಊಟವನ್ನ ಬಯಸಿದ. ಧರ್ಮಶಾಸ್ತ್ರ ಇತ್ತು, ದಶಾಜ್ಞೆಗಳಿತ್ತು, ಇದ್ರ ಬಗ್ಗೆ ಅವನಿಗೆ ಟೆನ್ಷನ್ ಇಲ್ಲ. ಹೆಂಗೆ ಗೊತ್ತಾಗ್ತದೆ ಹೇಳ್ರಿ? ದಶಾಜ್ಞೆಯಲ್ಲಿ ಇತರನ ಗೌರವಿಸಂತಿದೆ. ಓಕೆ, ಇತರನ್ನ ಕೊಲೆ ಮಾಡಂತಿದ್ಯಾ? ಇತರಿಗೆ ಮೋಸ ಮಾಡಂತಿದ್ಯಾ? ನೋ, ಇತರಿಗೆ ಕರುಣೆ ತೋರಿಸ್ಬೇಕಂತಿದೆ. ಇತರಿಗಾಗಿ ನೀನು ಪ್ರೀತಿ ತೋರಿಸತ್ತಿದೆ. ದೇವರನ್ನು ಪ್ರೀತಿಸು, ನಿನ್ನನ್ನು ಪ್ರೀತಿಸು.
ಆದರೆ ಅವನು ಏನು ಮಾಡ್ತಿದ್ದ? ಪ್ರಿಯರೇ, ಆತ್ಮಿಕ ಫುಡ್ ಅಂದರೆ ನಮ್ಮ ಕೈಯಲ್ಲಿರುವ ಧರ್ಮಶಾಸ್ತ್ರ, ಇದು ನಮಗೆ ಎವ್ರಿಡೇ ಮಾತಾಡ್ತದೆ. ಇದ್ರ ಬಗ್ಗೆ ಅವನಿಗೆ ಪ್ರೀತಿ ಇಲ್ಲ. ಆದರೆ ನೋಡ್ರಿ, ಬಹಳ ಜನರಿಗೆ ಕ್ರಿಸ್ಮಸ್ಗೆ ಬಂದಂತವ್ರು ಇವತ್ತು ಬಂದಿಲ್ಲ. ಯಾಕೆ ಹೇಳ್ರಿ? ಅಂದ್ರೆ ಫಾಸ್ಟ್ ಇವಾಗ ಈಗ ಬಂದಾರ, ಅದೇ ನೈಟ್ ಪ್ರೇಯರ್ ಕರ್ರಿ ಇಷ್ಟು ಜನ ಇರುವುದಿಲ್ಲ. ಸಂಡೇ ಇರ್ತೇವೆ ನಾವು, ಮತ್ತೆ ಫಾಸ್ಟಿಂಗ್ ಪ್ರೇಯರ್ಗೆ ಇಷ್ಟು ಜನ ಇರುವುದಿಲ್ಲ. ಕಾರಣ ಇಷ್ಟೇ, ಆತ್ಮಿಕ ಆಹಾರದ ಬಗ್ಗೆ ಅಷ್ಟು ಅವರಿಗೆ ಆಸಕ್ತಿ ಕಡಿಮೆ. ನಾನು ಫಾಸ್ಟ್ ಆಗಿ ಹೋಗ್ತಾ ಇದ್ದೇನೆ, 12 ಗಂಟೆ ಆಗ್ಲಿಕ್ಕೆ ಬಂದಿದೆ. ಅದಕ್ಕೆ ದೆನ್ he had no heart of giving to poor. ಬಡವರಿಗೆ ಕೊಡ್ಲಿಕ್ಕೆ ಸಹಾಯ ಮಾಡುವಂತ ಮನಸ್ಸು ಯಾರಿಗಿರ್ಲಿಲ್ಲ? ಐಶ್ವರ್ಯವಂತನಿಗಿರ್ಲಿಲ್ಲ. ಅಷ್ಟೇ ಅಲ್ಲ ಪ್ರಿಯರು, ಇನ್ನೊಂದು ಕಾರಣ ಇದೆ. ಅವನು ಸತ್ಯದಲ್ಲಿ ನಿಲ್ಲಿಲ್ಲ, ತನ್ನ ಜನರನ್ನು ಸತ್ಯದ ಕಡೆಗೆ ನಡೆಸಲಿಲ್ಲ. ನರಕಕ್ಕೆ ಹೋದ ಮೇಲೆ 5 ಜನ ಸಹೋದರ ನೆನಪಾಗ್ತಿದ್ದಾರೆ ಅವನಿಗೆ, ಆದ್ರೆ ಭೂಮಿ ಮೇಲಿರುವಾಗ ಒಂದು ದಿನ ಅವ್ರು ನೆನಪಾಗಿಲ್ಲ ಅವನಿಗೆ. ಒಂದು ಸಾರಿ ನೀನು ಪಶ್ಚಾತ್ತಾಪ ಪಟ್ರೆ ಮತ್ತೆ ಅದನ್ನ ಮಾಡಬಾರ್ದು, ಅದು ಪಶ್ಚಾತ್ತಾಪ. ನಾವೇನ್ ಮಾಡ್ತೀವಿ? ಎವ್ರಿ ಡೇ ಭಾನುವಾರ ಬರ್ತೇವಿ, ಸ್ವಾಮಿ ಇದರಿಂದ ನಾನು ಬಿಡಿಸತ್ತ ಪ್ರೇಯರ್ ಮಾಡ್ತೀರಿ, ಮತ್ತೆ ಹೋಗಿ ಅದನ್ನೇ ಮಾಡ್ತೀರಿ. ಇದು ಪಶ್ಚಾತ್ತಾಪ ಅಲ್ಲ. ನಿಮಗೆ ನಿಜವಾಗಿ ಅರ್ಥ ಆಗ್ತದ ಪಶ್ಚಾತ್ತಾಪ ಎಲ್ಲಿ ಏನಂತ? ನರಕದಲ್ಲಿ ಪಶ್ಚಾತ್ತಾಪ ನಿಜವಾಗಿ ಗೊತ್ತಾಗ್ತದೆ. ಅಯ್ಯೋ, ಇಂಥದ್ದು ಯಾಕೆ ನಾನು ಮಾಡಿದೆ, ಇಂಥದ್ದು ಯಾಕೆ ಮಾಡಿದೆ ಅಂತ ಅಲ್ಲಿ ಯಾತನೆ ಪಡುವಂಥದ್ದು ಗೊತ್ತಾಗ್ತದೆ. ಅದಕ್ಕಾಗಿ ಇಲ್ಲೇ ಪಡ್ರಿ ಪ್ರಿಯರೇ. ಅಷ್ಟೇ ಅಲ್ಲ, ಮೂರನೇದಾಗಿ, ಯಾವ ರೀತಿ ಶ್ರೀಮಂತನು ಹಣವನ್ನು ಹೆಚ್ಚು ಪ್ರೀತಿಸ್ತಾ ಇದ್ದನೋ, ತನ್ನ ಸಂಪತ್ತನ್ನು ಹೆಚ್ಚು ಪ್ರೀತಿಸ್ತಾ ಇದ್ದನೋ, ಹಂಗೆ ಇವತ್ತು ನಾವೆಲ್ಲೋ ಒಂದು ಕಡೆ ದೇವರ ಮೇಲೆ ಪ್ರೀತಿ ಸ್ವಲ್ಪ ಕಡಿಮೆ ಆಗಿ ಇದರ ಮೇಲೆ ವ್ಯಾಮೋಹ ಜಾಸ್ತಿ ಆಗ್ತದೆ. ನಿಮಗೆ ದೇವರ ಮೇಲೆ ಪ್ರೀತಿ ಕಡಿಮೆ ಆಗಿದೆ ಅಂತ ಯಾವಾಗ ಗೊತ್ತಾಗ್ತದೆ? ಸಭೆಗೆ ಬಂದಿಲ್ಲ ಅಂತ ಹೇಳ್ತಿಲ್ಲ ನಾನು. ನಿನ್ನ ಮನೆಯಲ್ಲಿ ಜಸ್ಟ್ ಇಮ್ಯಾಜಿನ್ ಮಾಡು, ನಿನ್ನ ವೈಯಕ್ತಿಕವಾಗಿ ದೇವರೊಟ್ಟಿಗೆ ಸಮಯ ಕೊಡೋದು ಕಡಿಮೆ ಆಗಿದೆ. ಮುಂಚೆ ಕೊಡ್ತಿದ್ರಿ, ಆದರೆ ಕೆಲಸ ಹೆಚ್ಚಾದಂಗೆ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆದಂಗೆ, ಹಣ ಹೆಚ್ಚು ಬರುವಾಗ ದೇವರಿಗೆ ಕೊಡೋ ಸಮಯ ಆಟೋಮೆಟಿಕ್ ಕಡಿಮೆ ಆಯ್ತು. ಆಯ್ತಾ? ಒಪ್ಕೊಳ್ರಿ, ದಿಸ್ ಈಸ್ ದ ಲವ್ ಆಫ್ ಮನಿ, ದಿಸ್ ಈಸ್ ದ ಲವ್ ಆಫ್ ಪ್ಲೆಜರ್. ನಾನು ಬಾಯಿಂದ ಹೇಳ್ತೇನೆ, ಇಲ್ಲ ನಾನು ದೇವ್ರನ್ನ ಜಾಸ್ತಿ ಪ್ರೀತಿ ಮಾಡ್ತೀನಿ. ನೀವು ದೇವ್ರನ್ನ ಜಾಸ್ತಿ ಪ್ರೀತಿ ಮಾಡಿ ದೇವ್ರಿಗೆ ಸಮಯ ಕೊಡ್ತೀರಿ. ಶಾರೀರಿಕ ಆಸೆ ಆಕಾಂಕ್ಷೆಗಳಿಗಿಂತ ದೇವರ ಸಂಗತಿಗಳನ್ನು ಪ್ರೀತಿ ಮಾಡ್ರಿ. ಬೈಬಲಲ್ಲಿ ಭಾಳ ಇದೆ, ನಾನು ಎಲ್ಲ ಹೇಳ್ತಾ ಹೋದ್ರೆ ಎಲ್ಲಕ್ಕೂ ವಾಕ್ಯ ಇದೆ. ಇದಕ್ಕೆ ರೋಮಾಪುರ 8ನೇ ಅಧ್ಯಾಯ ಪೂರ ಓದ್ರಿ. ಇದು ಆತ್ಮಿಕ ಫುಡ್ಡು, ಶಾರೀರಿಕ ಫುಡ್ಡು, ಇದ್ರ ಬಗ್ಗೆ ಬರ್ತದೆ. ಶರೀರವನ್ನು ಅನುಸರಿಸಿ ನಡೆಯುವುದು ದೇವರಿಗೆ ಶತ್ರುತ್ವ, ಶರೀರವನ್ನು ಅನುಸರಿಸಿ ನಡೆಯುವುದು ಮರಣ, ಆತ್ಮನನ್ನು ಅನುಸರಿಸಿ ನಡೆಯುವುದು ಜೀವ. ಬರ್ದಿದೆ ಬೈಬಲಲ್ಲಿ, ಓದ್ರಿ. ರೋಮಾಪುರ 8ನೇ ಅಧ್ಯಾಯ ಮನೆಗೆ ಹೋಗಿ. ದಯಮಾಡಿ ಹೇಳ್ತೇನೆ, ಆತ್ಮಿಕಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ರಿ. ದೇವರೊಬ್ಬರೇ ಶಾಶ್ವತ. ನೀವು ಶಾಶ್ವತವಾಗಿರ್ಬೇಕಾದ್ರೆ, ದೇವರೊಟ್ಟಿಗೆ ಶಾಶ್ವತವಾಗಿರ್ಬೇಕಾದ್ರೆ ಹೆಚ್ಚಾಗಿ ಆತ್ಮಿಕ ಸಂಗತಿಗಳಿಗೆ ಹೆಚ್ಚಿನ ಸಮಯ ಕೊಡ್ರಿ. ಲಾಸ್ಟಿಗೆ ನಿಮಗಿರುವಂತ ಎಲ್ಲದರಲ್ಲಿ ಬಡವರನ್ನ, ದರಿದ್ರರನ್ನ, ಏನು ಇಲ್ಲದವರನ್ನ ನೆನಪು ಮಾಡಿಕೊಡ್ರಿ. ನಿಮ್ಮಿಂದ ಸಾಧ್ಯ ಆದಷ್ಟು ಇತರಿಗೆ ಸಹಾಯ ಮಾಡ್ರಿ. ಇದಕ್ಕಾಗಿ ದೇವರು ನನ್ನನ್ನು ಕರೆದಿದ್ದಾರೆ. ನಾನು ಹೊಸ ಬಟ್ಟೆ ಹಾಕೊಂಡು ಇನ್ನೊಬ್ರು ಹೊಸ ಬಟ್ಟೆ ಇಲ್ಲದೆ ಇರೋಕೆ ನಮಗೆ ಕರೆದಿಲ್ಲ ದೇವರು. ದೇವರ ವಾಕ್ಯ ಹೇಳ್ತದೆ, ಪ್ರೀತಿಸರಿ. ಯೇಸುಸ್ವಾಮಿ ಹೇಳಿದ್ರು, ಯಾಕೆ ಗೊತ್ತಾ? ಈ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಆಡುಗಳಂದ್ರೆ ಯಾರು ಗೊತ್ತಾ? ಅವರೇ. ನಾನು ಹಸದಿದ್ದೆ, ನಂಗೆ ಊಟ ಕೊಡ್ಲಿಲ್ಲ. ನಾನು ಬಾಯಾರಿದ್ದೆ, ನಂಗೆ ನೀರು ಕೊಡ್ಲಿಲ್ಲ. ಅಂಡ್ ಬಟ್ಟೆ ಇಲ್ಲವನಾಗಿ ಬಂದಿದ್ದೆ, ಬಟ್ಟೆ ಕೊಡ್ಲಿಲ್ಲ. ಅವಾಗ ಇವ್ರು ಕೇಳಿದ್ರು, ಸ್ವಾಮಿ ನೀನು ಯಾವಾಗ ಬಂದಿದ್ದೆ ಮನೆಗೆ? ಒಂದ್ ದಿವಸ ನೀನು ಬಂದಿದ್ದು ನೋಡೇ ಇಲ್ಲ ನಾವು. ಸ್ವಾಮಿ ಬರುವುದಿಲ್ಲ, ಸ್ವಾಮಿ ಮನುಷ್ಯರನ್ನ ಕಳಿಸಿಕೊಡ್ತಾರೆ. ನೀವು ಈ ಮನುಷ್ಯನಿಗೆ ಏನ್ ಮಾಡ್ತೀರೋ ಅದೆಲ್ಲ ನನ್ನ ಸ್ವಾಮಿಗೆ ಮಾಡ್ದಂಗೆ. ಈ ಸಭೆಯಲ್ಲಿರುವ ಜನರಿಗೆ ನೀವೇನ್ ಮಾಡ್ತೀರೋ ನೀವು ದೇವರಿಗೆ ಮಾಡ್ದಂಗೆ, ಮನುಷ್ಯರಿಗೆ ಮಾಡ್ತಿಲ್ಲ. ಮನುಷ್ಯರಿಗೆ, ಬಡವರಿಗೆ ಸಹಾಯ ಮಾಡೋನು ದೇವರಿಗೆ ಸಾಲ ಕೊಡ್ತಾನಂತೆ. ಗೊತ್ತಿದೆ ನಿಮಗೆ? ಬಡವರಿಗೆ ಸಹಾಯ ಮಾಡೋರು ದೇವರಿಗೆ ಸಾಲ ದೇವರಿಗೆ ಸಾಲ ಕೊಡುವಷ್ಟು ದೊಡ್ಡವನ್ನ ಆಗ್ಬೇಕು. ಅದು ಯಾವಾಗ ಗೊತ್ತಾ? ಜನರಿಗೆ ಸಹಾಯ ಮಾಡು. ಏನು ಇಲ್ದಂಥವ್ರಿಗಾಗಿ ಒಂದು ಪಾಲನ್ನು ತೆಗೆದಿಡು, ಅವ್ರಿಗಾಗಿ ಜೀವಿಸು. ನಿಜವಾಗಿ ದೇವರನ್ನು ಬಹಳ ಆಶೀರ್ವದಿಸ್ತಾನೆ. ಬಡವರನ್ನ ಸಹಾಯ ಮಾಡಿ, ನಿಮ್ಮ ಕೈಲಿ ಎಷ್ಟಾಗತ್ತೆ ಅವ್ರಿಗಾಗಿ ಜೀವಿಸ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ.